ಎನ್ನುವ ಕಾರಣಕ್ಕಾಗಿ ಅದನ್ನ ಬಾಯಲ್ಲಿರಿಸಿಕೊಂಡೆ. ತನ್ಮೂಲಕವಾಗಿ ಹರಿನಾಮ ಸಂಕೀರ್ತನೆ ಎನ್ನುವುದು ನನ್ನ ನಾಲಿಗೆಯಲ್ಲಿ ಉಚ್ಚರಿಸಲ್ಪಟ್ಟಿದ್ದು. ಹಾಗಿದ್ರೆ ಆ ಕಲ್ಲು ಯಾವುದು ಅಂತ ಆಮೇಲೆ ಗೊತ್ತಾಗಿತ್ತು, ಸಾಲಿಗ್ರಾಮ ಶಿಲೆ ಅಂತೆ. ಹಾಗಿದ್ರೆ ಅಂತಹ ಒಂದು ಕಲ್ಲನ್ನ ದೇವರು ಅಂತ ಪೂಜಿಸುವಂತಹ ಭಾರತೀಯ ಪರಂಪರೆಯಲ್ಲಿ ಹುಟ್ಟಿದವರು ನಾವು. ಇಲ್ಲ ಅಂತಾದ್ರೆ ವಿಚಾರ ಮಾಡಿ ಸ್ವಾಮಿ, ಸುಖ, ಸಂತೋಷ, ಆನಂದ ಈ ಮೂರು ಎಂಬುದು ಬೇರೆ ಬೇರೆಯಾಗಿ ಇರ್ತದಂತೆ. ಹೇಗೆ ದೇಹಕ್ಕೆ ಊಟ ಮಾಡಿದಾಗ ಸಿಗುವುದು ಸುಖ, ಇನ್ನೊಬ್ಬರಿಗೊಂದಿಗೆ ಹಂಚಿಕೊಂಡು ಸಿಗುವುದು ಮನಸ್ಸಿಗೆ ಸಿಗುವಂತಹ ಸಂತೋಷ, ಆಮೇಲೆ ತಾನು ಹಸಿವಿನಿಂದ ಇದ್ದು ಮತ್ತೊಬ್ಬರಿಗೆ ಅನ್ನವನ್ನ ಕೊಡುವುದು ಆನಂದ. ಈ ಆನಂದ ಎನ್ನುವುದು ಆತ್ಮಕ್ಕೆ ಸಂಬಂಧಪಟ್ಟಂತಹ ವಿಷಯ. ಆತ್ಮ ಅಂತ ಹೇಳಿದ್ರೆ ಪರಮಾತ್ಮ ಎನ್ನುವ ಹಾಗೆ ಅನೇಕ ಜ್ಞಾನಿಗಳ ಅಡಿದರು. ವಿಚಾರ ಹೇಗೆ ಗೊತ್ತೋ, ಕೋಟಿಗಟ್ಟಲೆ ದೇಣಿಗೆಯನ್ನು ದೇವಸ್ಥಾನಕ್ಕೆ ಕೊಟ್ಟರೂ ಕೊಟ್ಟವ ಭಕ್ತನೇ ಆಗುವುದು. ಹಾಗಂತ ಹಸಿದವನಿಗೆ ಒಂದು ಹಿಡಿ ಅನ್ನವನ್ನು ಕೊಟ್ಟರೆ ಕೊಟ್ಟವ ದೇವರು ಅಂತ ಕರೆಸಿಕೊಳ್ತಾನೆ ಲೋಕದಲ್ಲಿ. ಅಂತಹ ಭಾರತೀಯ ಆರ್ಯ ವರ್ಗದಲ್ಲಿ ಹುಟ್ಟಿದವರಾಗಿದ್ದೇವೆ. ಹಾಗಿದ್ರೆ ನನ್ನನ್ನ ಕೊಲ್ಲುವುದಕ್ಕಾಗಿ ನಾಡಿಗೆ ಕರೆದುಕೊಂಡು ಹೋದಂತಹ ಕಟುಕರು ನನ್ನ ಕತ್ತನ್ನು ಕತ್ತರಿಸಬೇಕೆಂತ ಖಡ್ಗವನ್ನ ಎತ್ತಿ ಕೊಲ್ಲುವುದಕ್ಕೆ ಮುಂದಾದಂತಹ ಆ ಕಟುಕರ ಹೃದಯದಲ್ಲಿಯೂ ಕಾರುಣ್ಯತೆ ಒಡೆಯುತ್ತದೆ ಅಂತಾದ್ರೆ ಅದಕ್ಕೆ ಶ್ರೀಹರಿಯ ದಯೆಯಲ್ಲದೆ ಮತ್ತೇನು ಸ್ವಾಮಿ. ಈ ಹಿಂದೆ ಕರಿಯೊಂದು ಮಕರಿಯ ಬಾಯಲ್ಲಿ ಸಿಕ್ಕಿ ತನ್ನ ಎಲ್ಲ ಪ್ರಯತ್ನಗಳನ್ನ ಮೀರಿ ಮೇಲೆ ಬರುವುದಕ್ಕೆ ನೋಡಿದ್ರು ಆಗದೇ ಹೋಯಿತು. ಆಮೇಲೆ ಅದು ಮಾಡಿದ್ದೇವೆ. ಅಲ್ಲಿಯೇ ಇದ್ದಂತಹ ಒಂದು ಕಮಲವನ್ನ ಎತ್ತಿ ಅನ್ಯತಾ ಶರಣಂ ನಾಸ್ತಿ ತ್ವಮೇವ ಶರಣಂ ಮಮ ಎನ್ನುವ ಹಾಗೆ ಮೇಲೆ ಬಿಸಾಡಿದಾಗ ಅದನ್ನೇ ಹಿಡಿದುಕೊಂಡು ಬಂದಂತಹ ಶ್ರೀಹರಿ ಅದಕ್ಕೆ ಮೋಕ್ಷವನ್ನ ಕರುಣಿಸಿದ. ಇಲ್ಲಿರುವಾಗಲೂ ನನ್ನನ್ನು ಕೊಲ್ಲಬೇಕೆಂದು ಬಂದಂತಹ ಕಟುಕರು ನನ್ನ ಎಡಗಾಲಿನಲ್ಲಿರುವಂತಹ ಒಂದು ಹೆಚ್ಚಿನ ಬೆರಳನ್ನು ಕತ್ತರಿಸಿಕೊಂಡು ಹೊರಟು ಹೋದರು. ಹಾಗಿದ್ರೆ ನನಗೆ ರಕ್ಷಣೆ ಎತ್ತು ಆಡಿದ್ದಾರಲ್ಲ ಅನಾಥೋ ದೈವ ರಕ್ಷಕ ಎನ್ನುವ ಹಾಗೆ. ಹಾಗೆಯೇ ಎಲ್ಲಿಯೋ ವಿದ್ಯಕಸ್ಯ ಪ್ರಭಾವೇನ ಶಿಲಾಭವತಿ ಶಂಕರ, ಆ ಶಿಲೆಯಲ್ಲಿಯೂ ಶಂಕರನನ್ನ ಕಾಣುವಂತಾಗುತ್ತದೆ ಅಂತಾದ್ರೆ ಕಾರ್ಯಾಭ್ಯಾಸವನ್ನು ಕಲಿಸಿ ಆಮೇಲೆ ಈ ಚಂದನಾವತಿಯ ಅಧಿಕಾರವನ್ನು ನನ್ನ ಪಾಲಿಗೆ ಕೊಟ್ಟವರು ನಮ್ಮ ತಂದೆಯವರಾದಂತಹ. ಹಾಗಿದ್ರೆ ಯಾವಾಗಲೂ ಯಾವುದನ್ನ ಮರೆತರೂ ಕರ್ತವ್ಯವನ್ನು ಮರೆಯಬಾರದಂತೆ. ಹಾಗಾದ್ರೆ ಕರ್ತವ್ಯ ಯಾವುದು? ಕುಂತಲ ಸಾಮ್ರಾಜ್ಯದ ಮಹಾಮಂತ್ರಿ ಕೃಷ್ಣಪತಿ, ಈ ಕುಂತಲ ಸಾಮ್ರಾಜ್ಯದ ಮಹಾರಾಜ ಸುಬುದ್ಧಿ, ಜನರ ಮಂದಬುದ್ಧಿ. ಕಾರಣ ಇಲ್ಲದೆ ಇಲ್ಲ. ಯಾಕೆಂದ್ರೆ ಈ ಕುಂತಲ ಸಾಮ್ರಾಜ್ಯವನ್ನ ಗಟ್ಟಿಯಾಗಿ ನಿಲ್ಲಿಸುವುದಕ್ಕೆ ಕಾರಣ ಮಹಾರಾಜ ಅಲ್ಲ, ನಾನು. ಅದಕ್ಕೆ ಕಾರಣ ಏನು? ಜೀವನದಲ್ಲಿ ಬದುಕಿಗೆ ಬುದ್ಧಿಯೊಂದು ಸಾಧನ. ಬುದ್ಧಿ ಹರಿತವಾಗಿದ್ದರೆ ಯಾವುದನ್ನು ತಿದ್ದುವುದಕ್ಕೆ ಸಾಧ್ಯ ಎಂಬುದನ್ನ ತೋರಿಸಿಕೊಟ್ಟವ ನಾನು. ಅದಕ್ಕೆ ಕಾರಣ ಏನು? ಬಹಳ ವರ್ಷದಿಂದ ಯೋಚಿಸಿದ್ದೇನೆ ನಾನು. ಒಂದಲ್ಲ ಒಂದು ದಿವಸ ಈ ಕುಂತಳ ಸಾಮ್ರಾಜ್ಯದ ಅಧಿಕಾರ ನಮ್ಮ ಕೈ ಸೇರಬೇಕು ಅಂತ. ಅದಕ್ಕೆ ನಮ್ಮ ಯೋಜನೆ ಹೇಗೆ?
ಪದವಿಯು ಹೊರಗೀತಲ್ಲ, ಒಂದು ಇನ್ನೂ ಸಿಕ್ಕಲಿಲ್ಲ. ಯೋಜನೆಯ ಹಂತದಲ್ಲಿದೆ. ಮಂತ್ರಿಗಳ ವ್ಯವಹಾರವೇ ಎಲ್ಲ ಪ್ರಾಥಮಿಕವಾಗಿ ಯೋಜನೆಯ ಹಂತ. ನಮ್ಮೆಲ್ಲ ಯೋಜನೆಯ ಹಂತದಲ್ಲಿ ಮಧ್ಯದಲ್ಲಾಗಲಿ ಸುಟ್ಟು ಬಿಡಿ, ಏನೇ ಇರಲಿ ಪದವಿಯು ದೊರಕೀತಲ್ಲ, ಸಿಗಲೇಬೇಕು. ಯಾಕೆಂದ್ರೆ ಅಷ್ಟು ಪ್ರಯತ್ನ ನನ್ನ ಬುದ್ಧಿ ಬಲದಿಂದಿದೆ. ಯಾವುದು ಪಡೆಯುವುದು? ನನ್ನ ಸಾಹಸ ಅಂದ್ರೆ ತೋಳ ಸಾಹಸ ಅಲ್ಲ, ಬುದ್ಧಿಯ ಸಾಹಸ. ಬುದ್ಧಿಯ ಚಾತುರ್ಯದಿಂದ ಇಂದಲ್ಲ ನಾಳೆ ಸಿಗಲೇಬೇಕು. ಅದಕ್ಕೇನು ಮಾಡಿ ಮಹಾರಾಜ ಸುಬುದ್ಧಿಗೆ ಗಂಡು ಸಂತಾನ ಮಗಳು ಚಂಪಕ ಬಾಲಿ, ನಮಗಾಗೆಲ್ಲ ಎರಡು ಸಂತಾನ ಉಂಟು. ಕೀರ್ತಿಗೊಬ್ಬ ಮಗ, ಆರೋಗ್ಯಗೊಬ್ಬಳ ಮಗಳು. ಮಗ ಮದನ, ಮಗಳು ವಿಷಯ. ನಾನೀಗ ಯೋಚನೆ ಮಾಡುದು ಮಹಾರಾಜರ ಮಗಳನ್ನು ನನ್ನ ಮಗ ಮದನಿಗೆ ಮದುವೆ ಮಾಡಿಸಿ ಬಿಟ್ರೆ ಏನಾಗ್ತದೆ? ಹುಳಿ ಸಂತಾನ. ನಮ್ಮ ಮಗನಿಗೆ ಫಸ್ಟ್ ಅಧಿಕಾರ ಸಿಕ್ಕಲೇಬೇಕಲ್ಲ. ಇದೆಲ್ಲ ಪೂರ್ವೋದಯ, ಅದನ್ನು ಮಾಡಬೇಕು. ಆ ರೀತಿಯಲ್ಲಿ ಈ ಪಡವಿಗೆ ನಮ್ಮ ಮಗ ಅಧಿಕಾರಿ ಆಗ್ತೇನೆ. ನಮ್ದೆಲ್ಲ ಎಂತ ಗೊತ್ತುಂಟ, ಜೀವನದುದ್ದಕ್ಕೂ ನಮ್ಮ ಸಂತಾನದವರೇ ಮಂತ್ರಿ ಆಗಿದ್ರೆ ಮತ್ತೆ ಬೇರೆಯವರಿಗೆ ಎಂತ ಗತಿ? ಕೆಲವು ರಾಜ್ಯ ದುಸ್ಥಿತಿಯೇ, ಅಪ್ಪ ಮಂತ್ರಿ, ಮಗ ಮಂತ್ರಿ, ಅಜ್ಜಿ ಮಂತ್ರಿ, ಮಗು ಮಂತ್ರಿ, ಉಳಿದವರಿಗೆ ಇಲ್ಲ. ನಮಗೂ ಆಗಲ್ಲ. ನಮಗೆ ಸಿಗಬೇಕು. ಯಾಕೆ? ನಾನು ಈವರೆಗೂ ಮಂತ್ರಿ, ನನ್ನ ಮಗ ಮಹಾರಾಜ ಆಗಿದೆ, ಮಹತ್ವಾಕಾಂಕ್ಷಿ. ಅದನ್ನು ಇಟ್ಟುಕೊಂಡು ಯೋಚನೆ ಮಾಡಿದ್ದೆ. ಕೆಲವು ಉಂಟಲ್ವಾ, ಸುಲಭದಲ್ಲಿ ಸಿಕ್ಕುವುದಿಲ್ಲ. ಈ ಭೂಮಂಡಲದಲ್ಲಿ ಮಾತನಾಡುವ ದೇವರು ಬ್ರಾಹ್ಮಣರು. ಅಂತಹ ವಿಪ್ರೋತ್ತಮರನ್ನ ಕರೆಸಿ ನಾವು ಭೋಜನ ಕೂಡ ಏರ್ಪಡಿಸಿದ್ದೀವಿ. ಬಲ್ಲವರ ಮಾತು, ಬ್ರಾಹ್ಮಣೋ ಭೋಜನ ಪ್ರಿಯ. ಸುಳ್ಳ? ಅದಷ್ಟೇ ಅಲ್ಲ, ಬ್ರಾಹ್ಮಣೋ ಬಹುಜನ ಪ್ರಿಯ. ಕೆಲವರು ಬರೀ ಭೋಜನ ಕಟ್ಟಿಲ್ಲ ಅಂತ ಖಂಡಿತ ಅದಲ್ಲ. ಬಹುಜನ ಪ್ರಿಯ, ಎಲ್ರಿಗೂ ಹೊಂದಿಕೊಳ್ಳುವ ಯೋಗ್ಯತೆ ಇರುವುದು ಬ್ರಾಹ್ಮಣರಿಗೆ. ಹಾಗಾಗಿ ಅಂತ ವಿಪ್ರೋತ್ತಮರು ಹೊಟ್ಟೆ ತುಂಬಿ ಹರಸಿದ್ರು ಅಂತಾದ್ರೆ ಮತ್ತೆ ದೇವರು ಹೊರ ಕೊಡಬೇಕು. ಹಾಗಾಗಿ ಭೋಜನ ಕೂಟವನ್ನು ಏರ್ಪಡಿಸಿದೆ. ಬಂದ ವಿಪ್ರರಿಗಲ್ಲ ಸರಿಯಾದ ಭೋಜನ. ಆಮೇಲೆ ದಕ್ಷಿಣೆ. ನಮ್ದು ಎರಡು ಜಾತಿ ದಕ್ಷಿಣೆ ಉಂಟು. ನನ್ನ ಮಾತು ಕೇಳಿದ್ರೆ ಸರಿಯಾದ ದಕ್ಷಿಣೆ ಕೊಡ್ತೇವೆ. ವಿರೋಧಿಸಿದ್ರ ಹೆಗಲ ಮೇಲೆ ಕೈ ಇಟ್ಟುಕೊಂಡು ಕತ್ತಲ ಕರ್ಕೊಂಡು ಸರಿ ನಾನು ತಿರುಗಿ ಮತ್ತೆ ಅವನ ಹೆಗಲ ಮೇಲೆ ಕೈ ಇಟ್ಕೊಂಡು ಇಲ್ಲಿ ಬರ್ತದೆ. ಕೊಟ್ಟು ಅವನಿಗೆ ತಗೊಂಡು ಅವನಿಗೆ ಗೊತ್ತುಂಟು, ಕೊಟ್ಟು ನಮಗೊಂದು ಉಳಿದವರಿಗೆ ಗೊತ್ತಿಲ್ಲ. ಇದೆಲ್ಲ ಮಂತ್ರಿಗಳ ವ್ಯವಹಾರ ಅರ್ಥ ಆಗುವುದಿಲ್ಲ. ಹಾಗಾಗಿ ಅವರೆಲ್ಲ ಹಲಸಿ ಹೋಗಿದ್ದಾರೆ ಎಂಬಲ್ಲಿಗೆ ನನ್ನ ಎಣಿಕೆಯಂತೆ ಗುಣ ಎಲ್ಲೋದ್ರೂ ಬಿಡುವುದಿಲ್ಲ. ಅಲ್ಲೇ ಸೀಸವನ್ನು ಹಿಡ್ಕೊಂಡೆ ಹೋದ್ರ ನಮ್ಮದು ಅಭ್ಯಾಸ ಐತ್ರಿ. ಆದ್ರೆ ಇನ್ನು ನಾವು ಚಿತ್ರ ಮಠ ಅದೇ ಬಿಟ್ರೆ ನನಗೆ ಸ್ವಾಗತಕ್ಕೆ ವ್ಯವಸ್ಥೆ. ಹೌದಪ್ಪ, ಮೊದಲೇ ಹೇಳಿದ್ದೆ. ಹೌದಂತ ಬರುವನೆಯವರೆಗೆ ನಿಮ್ಮ ತಲೆ ಮೇಲೆ ಮರ ಕಟ್ಟಾಕ್ತಿದ್ದೀನಿ. ನನ್ನ ತಲೆ ಮೇಲೆ ಬಿದ್ದು ಹೋಗ್ಬೇಕು. ಮೇಲಿರುವ ಮರವನ್ನು ತಾಗದ ಹಾಗೆ ಕೊಡ. ಹಾಗೆ 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 ಬೇಡಪ್ಪ. ಮತ್ತೆ ನೇರ ಏನು ಬರಬೇಕು ಅಂತ ಅನಿಸಿ ಬಂದ್ಬಿಟ್ಟೆ. ಹೌದಾ? ಹೌದೌದು. ನಾನೇ ಆರೋಗ್ಯವಾಗಿದ್ದೇಲ್ವಾ? ಹೌದ್ರಿ. ಕುಳಿಂದ ನಿನಗೊಬ್ಬ ಮಗ ಇದ್ದಾನಂತೆ. ಅದಕ್ಕೆ ಬಂದೆ. ದೇವ್ರ ದಯಾಳ್ರಿ. ಎಲ್ಲಿ ನಿನ್ನ ಮಗ ಕರೆ? ಮೊದಲೊಂಡತನಂತೆ ವಿವಾಹ ನೋಡಿ
ಎಡಗಾಲಿನ ಒಂದು ಬರಡನ್ನು ಕತ್ತರಿಸಿಬಿಟ್ಟಿದ್ದಾರೆ. ಹೌದ್ರಿ ಅಪ್ಪರ ಹಾ. ಈಗ ಅಂದ್ರಿಯೋದು ಹಾ. ಚಿಕ್ಕ ಮಟ್ಟಾದ್ರೆ ಹಾಕಿದ್ರೆ ಇಲ್ಲಿ ಈಗ ಅಧಿಕಾರವನ್ನು ಅವನಿಗೆ ಕೊಟ್ಟಿದ್ದೀಯ. ಕೊಟ್ಟಿದ್ದೇನ್ರಿ ಸಂತೋಷವಾಗಿ ಹಾ. ಚಂದ್ರಹಾಸ ಅಧಿಕಾರ ಹೇಗಿದೆ? ಚೆನ್ನಾಗಿ ನಡೀತಾ ಇದೆ. ದಿಗ್ವಿಜಯಕ್ಕೆ ಹೋಗಿದ್ದೆ ಅಂತ ಕೇಳಿದ್ದೇನೆ. ಹೌದು. ಹೇಗಾಯಿತು? ಉತ್ತಮವಾಗಾಯ್ತು. ಧರೆಯ ದಿಗ್ವಿಜಯನ್ನ ಕೈಗೊಂಡ ನೀನು ಕುಂತಳಕ್ಕೆ ಬರಲಿಲ್ಲ. ಅಧಿರಾಜ ಪೀಠ ಅಲ್ವೋ ಗೌರವ ಬರ್ಸ್ಕೊಡ್ಬೇಕು. ಇದು ಗೌರವ ಅಂದ್ರೆ ಮೇಲೆ ನಮ್ಮ ರಾಜ್ಯಕ್ಕೆ ನೀವು ಕೊಡುವಂತ ಗೌರವ. ಖಂಡಿತ ಹೋಗ್ರಿ. ಆದಿತ್ಯ ಸಂತೋಷವಾಯಿತು, ಬಹಳ ಸಂತೋಷ. ಮತ್ತೆ ಏನು ಹಾಗೆ ಹೋ. ರಾಜರಹಸ್ಯ. ಬರುವುದು ನಿಮ್ಮದ್ರಿ. ಆ ಕೊಡ್ಕೊಡುವುದು ನಾವು ಕಳ್ಕೊಟ್ರು ಹೋಗ್ಬೇಕು. ಹ್ಯಾಂಗ್ ಹೋಗ್ತೀರಿ ನಾನು ನೋಡ್ತೇನೆ. ಏನನ್ನ ನಡೆಸ್ತೀಯ? ಹಾಗಂದ್ರೆ ಅಪ್ಪ ನಾವು ನಿಮ್ಮನ್ನು ಹೆದರ್ಸಿರ್ಲಿಕ್ಕೆ ಆಗ್ತದೆ. ಅದು ಹೇಳಿಕೆ ಯಾಕೆ? ಏನು ಕಾರಣ ಬೇರೆ ಏನಾದ್ರೆ ಬರುವ ನೀವು ಇಲ್ಲೇ ಉಳಿದದ್ದೇ ಹೌದು ಅಂತಾದ್ರೆ ಬಹಳ ಕಾಲದ ಮಾತುಕತೆ ಎಲ್ಲ ಅಡ್ಡಿಕಾಗ್ತದೆ. ಹಾಗೆ ಹಾಗೆ ಅದಕ್ಕೆ ಏನು ಮಾಡೋದು? ನನ್ನ ಮಗ ಮೊದಲನಿಗೆ ಒಂದು ವಿಷಯವನ್ನು ಮುಟ್ಟಿಸಲೇಬೇಕಾಗಿ ಅನಿವಾರ್ಯ. ಹಾಗಾದ್ರೆ ಚಿಂತೆ ಬೇಡ್ರಿ. ಏನ್ ಮಾಡೋದು? ನಮ್ಮಲ್ಲಿ ಆಳು ಕಾಲದಲ್ಲಿದ್ದಾರೆ. ನಮ್ಮನೆಯ ಹಾಳು ಮಾಡುವುದು ಹಾಳು ಆಗಲಿಕ್ಕೆ. ಹಾಗಾದ್ರೆ ಹೀಗೆ ಮಾಡುವ. ಏನ್ ಮಾಡೋಣ? ನಾನೇ ಹೋಗ್ತೇನೆ. ನೀನೋದು ನಾನು ಏನ್ ಸಾಯ್ತು? ಅದಕ್ಕೆ ನಾನು ಮಾಡುವುದೇ ಒಳ್ಳೆಯದು. ನಾನು ಹೋದ್ರೆ ಅದಕ್ಕೆ ಯಾರಾದ್ರೂ ಹೋದೆ ನಾನಾಗಿ ಹೇಳಿಲ್ಲ. ಮತ್ತೆ ಹೋದ್ರೆ ಅವನೇ ಹೋಗ್ಲಿ ಅಂತ. ಮುಂದೆ ಸಂತೋಷವಾಯಿತು. ಇವನನ್ನು ಹೊರಡುವುದಕ್ಕೆ ಸಿದ್ಧಪಡಿಸು. ಒಂದು ಲೇಖನವನ್ನು ಬರೆದಿಸ್ತೇನೆ. ಸಿದ್ಧ ಮಾಡಿ. ಶ್ರೀಮತ್ಸಚಿವ ಶಿರೋಮಣಿ ದತ್ತ ಬುದ್ಧಿ ಸುಪ್ರೇಮದಿಂ ತನ್ನ ಸುತಮಲಂಗೆ ಮಿಗೆ ಪರದಿ ನೇಮಿಸಿದ ಕಾರ್ಯಮೀ ಚಂದ್ರಹಾಸಂ ಮಹಾಹಿತ ನಿಮಗೆ ಮೇಲೆ ನಮ್ಮಯ ಸೇಮೆಗರಸಾದಪಂ ಸಂದೇಹ ನಿಲ್ಲಿತಕ್ಕೆ ಸಾಮಾನ್ಯದವನಲ್ಲ ನಮಗೆ ಮುಂದಕ್ಕೆ ಸರ್ವಥಾ ಮಿತ್ರನಪ್ಪನೆಂದೇತನಂ ಕಳುಹಿದೆವು ನಿನ್ನ ಬಳಿ ಇದನ್ನರಿಯುವುದು ಹೊತ್ತುಗಳೆಯದೆ ಮಂದ ಬೆಳಗಿನ ಕುಲವಿದ್ದ ವಯೋ ವಿಕ್ರಮಗಳನ್ನು ನೋಡುತ್ತಿರದೆ ಕೊಡು ವಿಷವಂತೆ ಬಾಲಕಗೆ ಉತ್ತರೋತ್ತರ ಕೊಡು ಶ್ರೀಮತ್ ಸಂದೇಹಕ್ಕೆ ಸಾಮಾನ್ಯವಲ್ಲ ನಮಗೆ ಮುಂದಕ್ಕೆ ಸರ್ವದಾ ಮಿತ್ರ ನಪ್ಪನೆಂದೀತನಂ ಕಳುಹಿದೆವು ನಿನ್ನ ಬಳಿ ಇದನರಿಯುವುದು ಗುಟ್ಟಾಗಿ ಕೊಡುವ ಲೇಖನವಿದ ಪಿರಿದೋ ಗುಟ್ಟಾಗಿ ಕೊಡುವ ಲೇಖನವಿದ ಪಿರಿದೋ ಹಟ್ಟನೆ ಕುಂತಳವ ಹೋಗುವುದು ಕುಂತಳವ ಹೋಗುವುದು ಮಾತ್ರ
ಒಂದು ಲೇಖನವನ್ನ ಬರೆದಿರಿಸಿದ್ದೆ. ನಾನಾಡುವ ಮಾತನ್ನ ಲಕ್ಷದಲ್ಲಿ ಇಟ್ಟುತ್ತೇನೆ. ಯಾವ ಕುಂತಲಕ್ಕಾಗಿ ಹೋಗು. ಅಲ್ಲಿ ಈ ಲೇಖನವನ್ನು ಆಸನದಲ್ಲಿ ಕುಳಿತಿರುವ ನನ್ನ ಮಗ ಮದನನನ್ನ ಕರೆದು ಹುಟ್ಟಾದ ಲೇಖನ ಬರೆದ ನನಗೆ ಓದಿದ ಅವರಿಗೆ ಮಾತ್ರ ಕೇಳಿ ಸರಿ ಒಟ್ಟು ಬಾ ನಿನಗೆ ಆಗುತ್ತದೆ. ಆದ್ರೆ ಇದನ್ನ ಕೈಯಲ್ಲೇ ಹಿಡಿದು ನಾನು ಹೋಗುವುದಿಲ್ಲ ಸ್ವಾಮಿ. ಯಾಕಂತ ಹೇಳಿದ್ರೆ ಗುಟ್ಟಾಗಿ ಬರೆದದ್ದು ಅವನಿಗೆ ಮಾತ್ರ ತಿಳಿಯಬೇಕಾದ ಕಾರಣ ನೀವೇ ನನ್ನ ಉತ್ತರೀಯದಲ್ಲಿ ಕಟ್ಟಿಬಿಡಿ. ಇದು ಪ್ರಾಮಾಣಿಕ ಆದಿ ಮದುವೆಯಾಗಿ ಹೊಸತಾಗಿ ಮಾನ್ಮನೆ ಬರ್ತಾ ಅಲ್ಲಿಗೆಲ್ಲ ಕಳಿಸಿತ್ತು. ಮಸಾಣಕ್ಕೆ ಸಿಗಬೇಕು ಅವನಿಗೆ ಸಾವು ಆ ರೀತಿಯಲ್ಲಿ ಕೊಟ್ಟಿದ್ದೀನಿ. ಅವನ ರೂಪಕ್ಕೆ ನಾನು ಆಕರ್ಷಣೆ ಹೊಂದಿದೆ ಅಂತಾದ್ರೆ ನನ್ನ ತೂಕದಲ್ಲಿ ಇದ್ದಾಗಿ ಅವನ ರೂಪದ ಕುರಿತಾಗಿ ನನ್ನ ಮನಸ್ಸು ಅನುರಕ್ತವಾಗಿದೆ ಎನ್ನುವುದೇ ಅದರ ಅರ್ಥ ಅಲ್ವ ಸ್ವಾಮಿ? ಹೌದೀಗ ನೋಡಿ ಸ್ವಾಮಿ, ಪ್ರಪಂಚದಲ್ಲಿ ಅತಿ ರೂಪವಂತ ಅಂತ ಹೇಳಿದ್ರೆ ಯಾರು? ಮನ್ಮಥ. ಮನ್ಮಥ ಯಾರು ಇವನ್ನ ನೋಡಿದ್ರೆ ಇವನ ಕಾಲುಗುಡದಲ್ಲಿ ಕಂಬಳಿ ಮುಸ್ಕ ಕೂತ್ಕೊಳ್ಳಿ, ಅಷ್ಟು ಚಂದ ಇದ್ದಾನೆ. ಮತ್ತೆ ಇನ್ನೂ ಚಂದದವರಿದ್ದಾರೆ, ಇಂದ್ರ, ಚಂದ್ರ, ವಸಂತ, ಜಯಂತ. ಚಂದ್ರನಿನ್ನಲೇ ಇವನ ಮುಖದಲ್ಲಿ ಯಾವ ಕಳಂಕವೂ ಕಾಣುವುದಿಲ್ಲ. ವಸಂತ ಜಯಂತನಿನ್ನಲೇ ಶುಕ ಪಿಕಾದಿಗಳು ಇವನ ಸನಿಹ ಕಾಣುವುದಿಲ್ಲ. ಹಾಗಾದ್ರೆ ಇನ್ನು ಯಾರಿರಬೇಕು ನೋಡಿ? ಕವಿಯಪ್ಪ ಹೊಗಳಿದ್ದಾನೆ. ಪ್ರತಿ ಹೆಣ್ಣಿನ ಕುರಿತಾಗಿ ಕವಿ ವರ್ಣನೆ ಮಾಡಿದ್ದಾನೆ ಬಿಟ್ರೆ ಒಂದು ಗಂಡಿನ ಕುರಿತಾಗಿ ವರ್ಣನೆ ಮಾಡಿದ್ದುಂಟ ಸ್ವಾಮಿ? ಇಲ್ಲ. ಯಾಕಿಲ್ಲ? ಗಂಡು ಚಂದ ಇಲ್ಲ, ಪ್ರಪಂಚದ ಗಂಡಸರು ಯಾರು ಚಂದ ಅಲ್ಲ, ಇರುವ ಹೆಣ್ಮಕ್ಳು ಮಾತ್ರ ಚಂದ ಅಂತಲ್ಲ. ಗಂಡಿನ ಕುರಿತಾಗಿ ವರ್ಣನೆ ಮಾಡುವುದಕ್ಕೆ ಅವನ ಸಾಹಿತ್ಯ ದಾರಿದ್ರ್ಯ ಆಗ್ತದೆ. ಸಾಹಿತ್ಯ ಅಷ್ಟು ಚಂದ ಅಂತ ಗಂಡು, ಹಾಗಾಗಿ ಗಂಡಿನ ಕುರಿತಾಗಿ ವರ್ಣನೆ ಮಾಡಲಿಲ್ಲ. ನಾನೀಗ ವರ್ಣನೆ ಮಾಡಿ ಕವಿತ್ರಿ ಆಗಿಲ್ವಾ? ಹೌದು, ಅದು ಹೌದು ಅಲ್ಲ ಸ್ವಾಮಿ? ಏನದು? ಅವನ ತಲೆ ನೋಡಿ, ಅವನ ಹಣೆ ನೋಡಿ, ಅವನ ಕೊರಳು ನೋಡಿ, ಅವನ ಎದೆ ನೋಡಿ, ಕಾಲಿನಿಂದ ತಲೆಯವರೆಗೂ, ತಲೆಯಿಂದ ಕಾಲವರೆಗೂ ಎಳ್ಳಷ್ಟು ಕೊರತೆ ಅಂತ ಕಾಣೋದಕ್ಕೆ ಸಾಧ್ಯ ಇಲ್ಲ. ಮೇಲಿಂದ ಕೆಳಗವರೆಗೆ ನೋಡ್ತಾ ಇದ್ದೇನೆ. ಏನ್ ಸ್ವಾಮಿ ಅದು? ಏನೋ ಒಂದು ಗಂಟು ಕಟ್ಕೊಂಡಿದ್ದಾನೆ. ಹೌದು, ಅದು ಎಂತ ಗೊತ್ತಿಲ್ಲ ನೋಡಿ. ಅಲ್ಲ, ನಾನು ಅದಲ್ಲ ಹೇಳುದು, ನಿಮ್ಗೆ ಅನುಭವ ಇರ್ಬೇಕಲ್ವಾ? ಈ ಗಂಟು ಕಟ್ಕೊಂಡವರಿಗೆಲ್ಲ ನಿದ್ದೆ ಬರ್ತದ? ನೀವು ಚೆನ್ನಾಗಿ ನಿದ್ದೆ ಮಾಡ್ತಾ ಇದ್ದಾರಂತಾದ್ರೆ ಈ ಗಂಟು ಕಟ್ಟಿ ಇಟ್ಟವರು ಇಲ್ವಾ? ಗಂಟು ಕಟ್ಟಿ ಇಟ್ಟವರಿಗೆಲ್ಲ ನಿದ್ದೆ ಬರ್ತದ ಕೇಳುದು? ಏನು? ಹೌದು, ಇಷ್ಟು ಮನೆಯಲ್ಲಿ ಇರ್ತದೆ, ಬೇಕಾದಷ್ಟು ಗಂಟು ಕಟ್ಕೊಂಡಿರ್ತಾರೆ. ಯಾಕೆ? ಎಲ್ಲಿ ನಾಶ ಆಗ್ತದೋ ಹೌದು, ನಿದ್ದೆ ಮಾಡುದಿಲ್ಲ. ಆದ್ರೆ ಇವಾಗ ಗಂಟು ಕಟ್ಕೊಂಡು ನಿದ್ದೆ ಮಾಡ್ತಾ ಇದ್ದಾರಂತಾದ್ರೆ ಇದ್ಯಾವ ಗಂಟು ಸ್ವಾಮಿ? ಸ್ವಾಮಿ, ನನಗೆ ಅದಲ್ಲ, ಈ ಕುತೂಹಲ ಹೊಡೆದಿತ್ತು. ಆ ಗಂಟು ಯಾವುದಿಲ್ಲವಾಗಿ ನೋಡಲೇಬೇಕು. ನನ್ ಕೆಲಸ ಮಾಡ್ತೀರಾ ಸ್ವಾಮಿ? ನನಗಾಗಿ ಆ ಗಂಟು ಒಂದು ಸ್ವಲ್ಪ ಬಿಡಿಸ್ತೀರಾ? ಯಾಕೆ ಬೇಡ? ನಿಮ್ಮವರಲ್ಲ ಅಂತ ಬೇಡ ಅಂತ ಹೇಳುದಾ? ಈಗ ನಿಮ್ಮವರು ಯಾರು ನೀವು ಗಂಟು ಬಿಡಿಸುವುದಿಲ್ವಾ? ಬೇರೆ ಯಾರು ಒಬ್ಬರಿದ್ದಾರೆ ಕಾರಣಕ್ಕೆ ಬೇರೆ ಯಾರು ಗಂಟು ಬೇಡ ಅಂತ ಹೇಳುದ ನೀವು?
ಓ ನನಗೆ ಹೌದು ಹ್ಮ್. ಎಂತದ್ದೇ ಆಗಲಿ ನಾನು ಬಿಡಿಸುವುದೇ ಈಗ ಯಾರಿಲ್ಲ ಅಲ್ವಾ ಎಂತ ಆ ಮಂಗನಿಗೆ ಇಷ್ಟೊಂದು ಸಮಯ ಇರ್ಲಿಲ್ವಾ ನೋಡಿ ಆ ಮರದಿಂದ ಈ ಮರಕ್ಕೆ ಈ ಮರದಿಂದ ಆ ಮರಕ್ಕೆ ಹಾರ್ತಾ ಇದ್ದೆ ನನಗೆ ಯಾಕೋ ಭಯ ಆಗ್ತಾ ಉಂಟು ಯಾರೋ ಬಂದ್ರು ಇನ್ನು ಹಾಗೆ ಅದೇನೇ ಆಗಲಿ ಅಯ್ಯೋ ದೇವಿ ತಾಯಿ ದುರ್ಗಾ ಇಷ್ಟೊತ್ತು ಕೈ ಸುಮ್ಮನೆ ತಲೆ ಮೇಲೆ ಇಟ್ಕೊಂಡು ಇಲ್ಲಿ ಯಾಕೆ ಆಚೆ ಈಚೆ ಮಾಡುದು ಕೈಯನ್ನ ಅಯ್ಯೋ ದೇವರೇ ಎಚ್ಚರ ಆಗ್ತಿದ್ದು ಎಚ್ಚರ ಆಗ್ತಿದ್ದ ಎಂತ ಗಂಟೆ ಕಡಿ ಸ್ವಾಮಿ ಅದು ಸಾಧಾರಣ ಬಿಡ್ಲಿಕ್ಕೆ ಆಗುದಿಲ್ಲ ಗಂಟೆ ಓ ಇದು ಲೇಖನ ಸ್ವಾಮಿ ನಾನು ಯಾವುದೋ ಗಂಟಂತ ಮಾಡುದು ಇದು ಇವ ಇರ್ಬೇಕು ಈ ಮನೆ ಮನೆಗೆ ಲೇಖನಿಯನ್ನು ಮುಟ್ಟಿಸುವುದಿಲ್ವಾ ಲೇಖನ ಕೊಡುವ ಹಾ ಹೌದು ಅವ ಇರ್ಬೇಕಲ್ಲ ಈ ಯಾರೇ ಆಗಲಿ ಯಾವ ಲೇಖನ ಅಂತ ನೋಡ್ಬೇಕು ಬಿಡುವ ಅಯ್ಯೋ ಇದು ಬೇರೆ ಯಾರದಲ್ಲ ಸ್ವಾಮಿ ನನ್ನ ಅಪ್ಪನ ಮುದ್ರೆ ಇರುವಂತ ಲೇಖನ ಇದು ಹೌದು ನನ್ನ ಅಪ್ಪನ ಮುದ್ರೆ ನನಗೆ ಚೆನ್ನಾಗಿ ಗೊತ್ತಾಗ್ತದೆ ನನ್ನ ಅಪ್ಪನ ಅಕ್ಷರ ಹಾಕುತ್ತುಂಟ ಕಾಗೆ ಕೆಸರ ಮೇಲೆ ಹೋಗಿ ಕೂತ್ಕೊಂಡಂತ ಕಾಗೆ ಒಣಗಿ ಹಾಕಿದ ಬಿಳಿ ಬಟ್ಟೆ ಮೇಲೆ ಬಂದು ಒಂದು 4 ಸುತ್ತ ಆಚೆ ಈಚೆ ತಿರುಗಿದ್ರೆ ಕಾಗೆ ಕಾಲ ಹೇಗೆ ಕಾಣ್ತದ ನನ್ನ ಅಪ್ಪನ ಅಕ್ಷರ ಅಂತ ಹಾಗೆ ಅಷ್ಟು ಒಳ್ಳೆ ಅಕ್ಷರ ಅಂತ ಅದೇನೇ ಆಗ್ಲಿ ವಿಷಯ ಏನು ಅಂತ ನೋಡ್ಬೇಕು ಶ್ರೀಮತ್ ಸಚಿವ ಶಿರೋಮಣಿ ದುಷ್ಟ ನನ್ನಪ್ಪ ಬರೇ ಅವನ ಕುರಿತಾಗಿ ಹೇಳ್ಕೊಳ್ಳೋದು ಬಿಟ್ಟರೆ ಇನ್ನೊಬ್ಬರ ಕುರಿತಾಗಿ ಅವನ ಜೀವ ಮಾತ್ರ ಹೇಳಿ ಅಭ್ಯಾಸ ಇಲ್ಲ ತನ್ನ ಸುತ ಮದನಂಗೆ ಮಿಗೆ ಬರೆಸಿ ನೇಮಿಸಿದ ಕಾಲಮಿಗೆ ಚಂದ್ರಹಾಸ ನಮಗೆ ಮಹಾಹಿತ ಚಂದ್ರಹಾಸ ಹಿತ ನಮಗೆ ಅಂದ್ರೆ ಇವ ಹೆಸರು ಚಂದ್ರಹಾಸ ಅಯ್ಯೋ ದೇವರೇ ನೋಡೋದಕ್ಕೆ ಮಾತ್ರ ಚಂದ ಅಲ್ಲ ಸ್ವಾಮಿ ಹೆಸರು ಅಷ್ಟು ಚಂದ ಉಂಟು ಮಹಾಹಿತ ನಮಗೆ ಮುಂದೆ ಈ ಸೀಮೆಗೆ ಅರಸಾದ ಈ ಸೀಮೆಗೆ ಅರಸನಾಗ್ತಾರಂತೆ ಹೊತ್ತುಗಳಿಂದ ಬಂದ ಬಳಿಕಿವನ ಕುಲಶೀಲವಿದ್ದವೆಯೋ ವಿಕ್ರಮಗಳ ನೋಡುತ್ತಿರದೆ ಕೊಡು ವಿಷಮ ಮೋಹಿಸುವಂತೆ ಹೊತ್ತುಗಳಿಂದ ಬಂದ ಬಳಿಕಿವನ ಕುಲಶೀಲವಿದ್ದವೆಯೋ ವಿಕ್ರಮಗಳ ನೋಡುತ್ತಿರದೆ ಕೊಡು ವಿಷವ ಮೋಹಿಸುವಂತೆ ಬಾಲಕನಿಗೆ ಉತ್ತರೋತ್ತರ ಒಪ್ಪುದು ವಿಷವನ್ನೆಲ್ಲ ಮೋಹಿಸುವುದಕ್ಕಾಗ್ತದೆ ಈಗ ಅಂತಲ್ಲ ಯಾವ್ದೊಂದು ವಿಷಯದ ಕುರಿತಾಗಿ ಯೋಚನೆ ಮಾಡಿದ್ರೆ ಒಟ್ಟಾರೆ ಬರೆದಿರ್ತಾನೆ ಎಲ್ಲಿಯಾದ್ರೂ ವಿಷವನ್ನು ಮೋಹಿಸುವುದಕ್ಕಾಗ್ತದ ವಿಷವ ಮೋಹಿಸುವಂತೆ ಬಾಲಕನಿಗೆ ಉತ್ತರೋತ್ತರ ಒಪ್ಪುದು ಇದು ಎಲ್ಲಿಯಾದ್ರೂ ನನ್ನ ಅಣ್ಣನ ಕೈಗೆ ಸಿಕ್ಕಿದ್ದಿದ್ರೆ ಇಷ್ಟೊತ್ತಿಗೆ ಪ್ರಸಂಗವೇ ಬದಲಾಗಿ ಹೋಗ್ತಾ ಇತ್ತು ಮುಂದುವರಿಸಿದ್ರು ಅಲ್ಲ ವಿಷವ ಮೋಹಿಸುವಂದ್ರೆ ಸ್ವಾಮಿ ಅದಲ್ಲ ನನ್ನ ಅಪ್ಪ ನನ್ನಲ್ಲಿ ಹೇಳಿದ್ದಾರೆ ಹೋಗುವಾಗಲೇ ರಾಜಕೀಯದ ಕುರಿತಾಗಿ ತಿರುಗಾಟಕ್ಕೆ ಹೋಗುವಾಗಲೇ ನನ್ನಲ್ಲಿ ಹೇಳಿದಂತ ಮಾತು ಮಗಳೇ ಮಲ್ಲಿಗೆ ಬಳ್ಳಿಗೆ ಸರಿಯಾದ ಮಾಮರದ ವ್ಯವಸ್ಥೆ ನಾನು ಮಾಡ್ತೇನೆ ಹೆಣ್ಣು ಹಂಸಕ್ಕೆ ಗಂಡು ಹಂಸದ ವ್ಯವಸ್ಥೆ ನಾನು ಮಾಡ್ತೇನೆ ಅಂತ ಹೇಳಿ ಹೋದ ಅಪ್ಪ ನನ್ನ ಮದುವೆ ಕುರಿತಾಗಿ ಯೋಚನೆ ಮಾಡಿ ಅವರನ್ನು ಕಳಿಸಿ ಬಿಟ್ಟದ್ದು ನನ್ನ ನೀವೆಂತ ನೋಡುದು ನನ್ನ ಮದುವೆಯ ವರಮ ಹೌದು ಹಾಗಾದ್ರೆ ವಿಷವ ಮೋಹಿಸುವಂತೆ ಇದ್ದದ್ದು ವಿಷಯ ಅಂತ ಮಾಡ್ಬೇಕು ಏನ್ ಮಾಡುವುದು ಈಗ ನೋಡಿ ಹೆಣ್ಮಕ್ಳೆಲ್ಲ ಕೈ ಉಗುರು ಬಿಡ್ತಾರೆ ಅದೇ ಹೇಳುವುದು ಕೈ ಉಗುರು ಬಿಡ್ತಾರೆ ಅವಳು ಚಂದ ತಿರುಗಾಡ್ತಾಳೆ ಅಂದ ಮಾಡ್ಕೊಂಡು ತಿರುಗಾಡ್ತಾಳೆ ಅಂತ ಹೇಳ್ತಾರೆ ಬಿಟ್ರೆ ಅದೆಷ್ಟು ಪ್ರಯೋಜನಕ್ಕೆ ಬರ್ತದೆ ಅಂತ ಅವ್ರಿಗೆ ಗೊತ್ತಾಗುದಿಲ್ಲ ಈ ಕೈ ಉಗುರು ಬಿಟ್ಟದೆಷ್ಟು ಸಂತೋಷ ಆಯ್ತು ಚಂದ ಆಯ್ತು ಗೊತ್ತುಂಟಾ ಈ ಕಣ್ಣಿನಲ್ಲಿರುವ ಕಪ್ಪನ್ನು ತೆಗೆದು ವಿಷ ಹೋಯಿಸಿದ್ದು ಹೀಗೆ ತಿದ್ದಿ ವಿಷ ಏನಂತ ಮಾಡಿದ್ರೆ ಸರಿಯಾಗುವುದಿಲ್ವಾ ಸರಿಯಾದ ಉಪಾಯ ಇದು ವಿಷಯ ಮೋಹಿಸುವಂತೆ ವಿಷವ ಅಲ್ಲ ವಿಷಯ ಅಲ್ಲ ಬಿಚ್ಚಿದವ್ರು ಹಾಗೆ ಕಟ್ಟಿ ಇಡ್ಬೇಕಲ್ಲ ಸ್ವಾಮಿ ಈಗ ಎಚ್ಚರ ಆಗದೆ ಇದ್ರೆ ಸಾಕು ಅಮ್ಮ ತಾಯಿ ಒಂದು ಸ್ವಲ್ಪ ಹೊತ್ತು ಆಗಿದ್ರೆ
ಸುಂದರ ತವ ಮೋಗ ಎಂದಿಗೆ ಸುಂದರ ತವ ಮೊಗ ಎಂದಿಗೆ ತೋರುವೆ ಸುಂದರ ಮನೆಯಲ್ಲಿ ಮಗುವಾಗಿ ಮಲಗಿದೆ ಹಾಗಂತ ವಿಷಯವನ್ನು ಏನೋ ಆಗಿಲ್ಲ ಅದೇ ಕೂತ್ಕೊಂಡದ್ದು ಸ್ವಲ್ಪ ಮುಂದಾಯ್ತು ಆಸನ ಇದ್ದಾಯ್ತು ಮೊನ್ನೆ ಸಿಕ್ಕಿದ ಪೀಠ ಇನ್ನು ಅಭ್ಯಾಸ ಸರಿ ಆಗಲಿಲ್ಲ ಯಾರು ಗೊತ್ತಾಯ್ತಾ ನಾನು ಪೀಠ ಕೊಡ್ತಾರೆ ಅಂತ ಭಾವಿಸ್ತೇನೆ. ಇವ್ರು ಯಾವಾಗ ಕೂತ್ಕೊಂಡಿದ್ದಾರೆ? ಬೇಸರ ಮಾಡಬಾರ್ದು. ನಾನೆಲ್ಲ ಕೂತೆ ಬೇಸರ ಮಾಡಬಾರ್ದು. ಬೇಸರ ಮಾಡಿ ಮತ್ತೇನಿಲ್ಲ. ಯಾಕೆಂದ್ರೆ ನಿಮ್ಮನ್ನೆಲ್ಲ ಕೂಡಿಸಿದ್ರೆ ನಾನು ಕೂತ್ಕೊಳ್ಳಿ. ಆಗ ನಿಮ್ಗಲ್ಲೇ ನೀವೆಲ್ಲ ಕೂತ್ಕೊಳ್ಳಿ. ಇಲ್ಲ ಅಲ್ಲೇ ಅಲ್ಲೇ ನಾನು ನಿಂತೆ ಕೂತ್ಕೊಳ್ಳಿ. ಅಲ್ಲ ಅಲ್ಲಿ ಕೂತ್ಕೊಳ್ಳೋದ್ರಿಂದ ನಾನು ನಿಂತೆ ನಮಸ್ಕಾರ ಸ್ವಾಮಿ. ಇರ್ಲಿ ಇರ್ಲಿ ಅಲ್ಲ ನಮಸ್ಕಾರ ಕೊಟ್ಟು ಒಂದು ತಿರುಗಿ ಹೋಗುವ ಅಭ್ಯಾಸವೂ ಇಲ್ಲ ನಿಮಗೆ. ನಾನು ಈ ಪೀಠ ಏನೋ ಪೂರ್ವದಲ್ಲಿ ಕಂಡವರಿಗೆಲ್ಲ ನಮಸ್ಕಾರ ಒಬ್ಬ ಸತ್ತವರು ತಿಳ್ಕೊಡ್ಲಿ. ಅದಕ್ಕೆ ಆ ಕೊಟ್ಟದೆಲ್ಲ ಪಡ್ಕೊಂಡು ಆದಷ್ಟು ಕೊಟ್ಟಿದ್ದೆಲ್ಲ ತಿರುಗಿ ಬರುವವರೆಗೆ ಯಾರಿಗೂ ತಿರುಗಿ ಕೊಡಬಾರ್ದು ಅಂತ ಮಾಡಿದ್ದೇನೆ. ನಿಮ್ಗೆ ತಿರುಗಿ ನಮಸ್ಕಾರ ಬೇಕೇ ಬೇಕು ಅಂದ್ರೆ ಇನ್ನೊಂದು 2-3 ವರ್ಷ ಕಾಲ ನಮಸ್ಕಾರ ಬರಬೇಕು ಅಂದ್ರೆ ಕೊಟ್ಟಿದ್ದಾರೆ. ನಿಮ್ಮನ್ನು ನೋಡಿದ್ರೆ ಪರದೇಶಿ ಕಂಡ ಹಾಗಲ್ಲ ಪರದೇಶೀಯ ಅದೇ ಅಪ್ಪ ಅಮ್ಮ ಇಲ್ಲಿದ್ದವರು ಅಂತ ಪರದೇಶದವರ ಹೌದು ಕಾಯಿಲೆ ಕಾಯಿಲೆ ಬಂದ್ಕೊಂಡಲ್ಲ ಕಾಯಿಲೆ ಬಂದು ಬಂದಿರ್ಲಿಕ್ಕಿಲ್ಲ ನಮಗೂ ಅನುಮಾನ ಬರಲಿಲ್ಲ. ಕಾಯಿಲೆ ಬಂದು ಮುಖಕ್ಕೆ ನಾವು ಕರ್ಕೊಂಡಿದ್ದೀವಿ. ಹೌದು ಅದೇ ಆ ಕಾಯಿಲೆ ಹೋಯ್ತು. ಆದ್ರೆ ನಾನು ಬಂದದ್ದು ಹೌದು ಚಂದ್ರಾವತಿಯಿಂದ ಬಂದವು. ನನ್ನ ಹೆಸರು ಚಂದ್ರಹಾಸ. ಚಂದ್ರ ಬಹುಶಃ ನಮ್ಮ ಪ್ರಚಾರದಲ್ಲಿ ಇದ್ದವರು ಅಲ್ಲ. ನೋಡುವ ಒಂದು ಯೋಗ ಇದ್ರೆ ಬರ್ಬೋದು. ನಮಗೆ ಸಾಧನೆ ಮಾಡಿ ನಮ್ಮ ಹಂಗೆ ಒಂದು ಕುಂಠಿತ ಕೊಡಿ ಹಾಗಂತ ನಾನು ನಾನಾಗಿ ಬಂದದ್ದಲ್ಲ. ಅಂದ್ರೆ ಮೈ ಮೇಲೆ ಬಂದದ್ದಲ್ಲ. ಅಲ್ಲ ನಾನು ನಾನಾಗಿ ಬಂದದ್ದಲ್ಲ. ನಿಮ್ಮ ಅಪ್ಪ ನಮ್ಮಲ್ಲಿಗೆ ಬಂದ್ರಲ್ಲ. ಹೌದು ನಮ್ಮಪ್ಪ ಅಂದ್ರೆ ಆರೋಗ್ಯ. ಆದ್ರೆ ಅವರು ಒಂದು ಕೆಲಸವನ್ನ ಹೋಲಿಸಿ ನನ್ನನ್ನು ಇಲ್ಲಿಯವರೆಗೆ ಕಳುಹಿಸಿಕೊಟ್ಟಿದ್ದಾರೆ. ಕೆಲಸ ಹೌದು ಅದಕ್ಕೆ ಯಾವ ಕೆಲಸ ಮಾಡ್ತೀವಿ? ಯಾವಲ್ಲ ಒಂದು ಹೊಣೆಗಾರಿಕೆಯ ಕಾರ್ಯವನ್ನು ಕೊಟ್ಟು ಕಳಿಸಿದ್ದಾರೆ. ಒಂದು ಲೇಖನವನ್ನು ಬರೆದು ಕಳಿಸಿದ್ದಾರೆ. ಹೌದು ಅದಿಲ್ಲವು ನೀವೇ ಬಿಡಿಸ್ಕೊಳ್ಬೇಕು. ನಾನು ನಿಮ್ಮ ಅಪ್ಪಯ್ಯ ಅವರೇ ಕಟ್ಟಿಕೊಟ್ಟಂತಹ ಗಂಟಿದೆ. ಆ ಗಂಟು ಮಕ್ಕಳಿಗೆ ಸಿಗಬೇಕು ಬಿಟ್ಟು ನಮಗೆ ನಿಮ್ಮ ಕೈಯಲ್ಲಿ ಕೊಡಲಿಲ್ಲ. ಕಟ್ಟಿದ್ದಾರೆ ನಿಮ್ಮ ಕೈಯಲ್ಲಿ ಯಾಕೆ ಕೊಡಲಿಲ್ಲ ಗೊತ್ತಾಯ್ತು ನಿಮ್ಗೆ? ಯಾಕೆ ನಿಮ್ಮ ಮೇಲೆ ಅವ್ರಿಗೆ ವಿಶ್ವಾಸ ಇಲ್ಲ. ಅವರಿಗೆ ಅಂತಲ್ಲ ಈ ರಾಜಕಾರಣಿಗಳಿದ್ದಾರಲ್ಲ ಅವರು ಯಾರನ್ನು ನಂಬುವುದಿಲ್ಲ. ಆದ್ರ ಮೇಲೆ ಅವರನ್ನು ಯಾರು ನಂಬುವುದಿಲ್ಲ. ಈ ವಿಷಯ ಇಲ್ಲಪ್ಪ ಇದು ಈ ರೀತಿ ಕಟ್ಟಾಗಿ ಬಿಡಿಸುವುದಾಗ ನಿಮ್ಮ ಅಪ್ಪ ಉತ್ತರಿಗೆ ನನ್ನದಲ್ವಾ?
ಅಲ್ಲ ನೋಡಿ, ಒಂದು ದೇಶದ ಪ್ರಧಾನಮಂತ್ರಿಗಳು ಒಂದು ಗಂಟು ಹಾಕೋದಕ್ಕೆ ಬರುವುದಿಲ್ಲ, ಒಳ್ಳೆ ಹೆಂಗಸ ಗಂಟು ಹಾಕಿದಾಗ ಹಾಕಿದ್ದಾರೆ. ಅಲ್ಲ ನೀವೇ ಬಿಚ್ಚಿದ್ರ ಓದ್ಬ ಅಲ್ಲ, ಅವರು ಗುಟ್ಟಾಗಿ ಬಂದಿದ್ದಾರೆ, ಅದನ್ನು ನಾನು ಗುಟ್ಟಾಗಿ ಬಂದಿದ್ದೇನೆ, ನೀವು ಗುಟ್ಟಾಗಿಯೇ ಓದ್ಬೇಕು. ತೊಂದ್ರೆ ಬಹಳ ದೂರ ಬಂದಿದ್ದೀರಿ, ಉಳಿದ ವ್ಯವಸ್ಥೆ ಮಾಡ್ತಾರೆ. ಯಾರಲ್ಲೇ ಆ ಮೂರನೇ ಒಬ್ಬರಿಗೆ 7ನೇ ಕೋಣ ಬರೆದಾಗಿದೆ ನೋಡಿ, ಭಾಗವತ ಹೇಳುವುದು 3 ಮತ್ತೊಂದು ಪದ್ಯ, ಅವರು ಪ್ರತ್ಯೇಕ ಕೋಣ ಬೇರೆ ಬೇಕಾ? ಎಲ್ಲಿ ಬಂತು ಕಾಲ ನೋಡಿ, ನಮ್ಮ ಗತಿ ಅದಕ್ಕೆ 8ರಲ್ಲಿ ಪಾಪ ಒಳ್ಳೆಯವರು ಒಂಬತ್ತರಲ್ಲಿ ಕತ್ಲ ಕೊಟ್ಟಿಲ್ಲ, ತೊಂದರೆ ಫೋನೆ ಸಿಗಬೇಕು ತೊಂದ್ರೆ ಇಲ್ಲ, ಕತ್ಲೆ ಕೊಡ್ಬೇಡ. ಬಾಡಿ ಹಾಕಿದ್ದ, ಬಾಡಿ ತಗೊಂಡು ಕೊಡ್ತದೆ. ಹೌದಾ? ನೀವು ನೋಡ್ಬೋದು, ಅಲ್ಲೆಲ್ಲ ಉಂಟು, ಅಲ್ಲಿ ವ್ಯವಸ್ಥೆ ವ್ಯವಸ್ಥೆ ಉಂಟು. ನೀವು ಯಾವ ರಕ್ಷಣೆ ಮಾಡಿಕೊಂಡು ಸರಿ ಆಯ್ತು. ಮಾತಾಡಿಸಿದ್ರೆ ಎಷ್ಟು ಕಷ್ಟ ಕೆಲಸ ನೋಡಿ. ಓದುವ ಅಕ್ಷರ ನೋಡಿ, ಒಳ್ಳೆ ಕಾಗೆ ಕಾಲು ಮುಗಿತಾರೆ. ಬಹುಶಃ ಶಾಲೆಗೆ ಹೋಗೋಗೆಲ್ಲ ಬೆಟ್ಟ ತಿರುಗ್ತಾ ಇದ್ದ, ಈಗ ನೋಡಿ ಹೀಗೆ ಬರೀತಾ ಇದ್ದಾರೆ. ಏನ್ ಕಾಲ ನೋಡಿ, ದೇಶದ ನನಗನಿಸಿರುವುದು ನನ್ನ ಅಪ್ಪಯ್ಯ ರಾಜಕಾರಣಿ ಆಗುವ ಬದಲು ಅವ ಒಂದು ವೈದ್ಯ ಆಗಬೇಕಿತ್ತು. ಯಾಕಂದ್ರೆ ವೈದ್ಯರ ಅಕ್ಷರ ಅರ್ಥ ಆಗುದ ಮದ್ದು ಕೊಡುವುದು ಮಾತ್ರ, ಬೇರೆ ಅವ್ರು ಯಾವ ಮದ್ದು ಕೊಡ್ತಾರೆ ಬದುಕಿದ್ರು ಪುಣ್ಯ. ಮದುವ ಶ್ರೀಮತ್ ಸಚಿವ ಶಿರೋಮಣಿ ನಾಳೆ ಬೆಳಗ್ಗೆ ಸತ್ರಷ್ಟೇ ಏನಾಯ್ತು ಮದನರಾಯ? ಏನು ಬೇಸರ, ಅಪ್ಪಯ್ಯನ ಬಾಯಲ್ಲಿ ಶ್ರೀಮತ್ ಸಚಿವ ಶಿರೋಮಣಿ ಅಂತ ಹೇಳಿಸಿಕೊಂಡ ಇಲ್ವಾ? ಯಾಕಂದ್ರೆ ನನ್ನ ಅಪ್ಪ ನನ್ನನ್ನು ಕರೀಲಿ ಹಾಕಿಬಿಟ್ಟಾರೆ. ಏ ಗಣಗಾಂಬ, ಅವಲಕ್ಕಿ ಸುಬ್ಬ, ಸಗಣಿ ಮಂಜ, ದರಿದ್ರದವನೇ, ದರಿದ್ರ ಹಿಡಿದವನೇ, ಅಪ್ಪೆ ಮಿಡಿ ಮುಖದವನೇ. ಹೌದಪ್ಪ, ಇವತ್ತು ಹಾಗೆ ಇವತ್ತು ಶ್ರೀಮತ್ ಸಚಿವ ಶಿರೋಮಣಿ ನನ್ನ ಯೋಜನೆ ಗೊತ್ತಾಯ್ತು, ಗೊತ್ತಾಯ್ತು. ಶ್ರೀಮತ್ ಸಚಿವ ಶಿರೋಮಣಿ ದುಷ್ಟ ಬುದ್ಧಿಯು ನನಗೆ ಹೇಳ್ತಲ್ಲ, ಅವರಿಗೆ ಹೇಳ್ಕೊಡಿ. ನನಗೆ ಬರ್ತೀನಿ ಸರ್ವತಾ ಮಿತ್ರ ನಪ್ಪ ನಂದೀತನ ಬರುವಿನ ನಿನ್ನ ಬೆಳಗಿನ ನರಿ 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 ನಿನ್ನ ಬೆಳಗಿನ ನರಿ ಇದರಲ್ಲಿ ನರಿ ನರಿ ಮ್ಯಾಲ ಉದು ಕೆಳಗೆ ನರಿ ಉದು ಇದನ್ನು ಮನೆಗೆ ಕೆಳಗೆ ಹೊತ್ತು ಬೆಳೆಯನ್ನು ಬೆಳಕಿನ ಕುರಿತು ವಿದ್ಯಾ ವಯೋಷ್ಠವನ್ನು ನೀವು ನೋಡುತ್ತಿರುವುದೇ ಕೊಡು ವಿಷಯ ಹೋಗಿ ಮುಂದೆ ಭಾರತಕ್ಕೆ ಉತ್ತರ ಹೋಗುವುದು. ನಾನು ನಮಸ್ಕಾರಕ್ಕಾಗಿ ಉದ್ಯೋಗ ಬಿದ್ದೇ ಇಲ್ವಾ? ಅದು ಬಿದ್ದದ್ದು ಹಿಂದಾಯ್ತು ಅಂತ ಗೊತ್ತಾಯ್ತು. ಹಾಗೆ ನಾನು ಹರಿತಾ ಮುಂದೆ ಇದು ನಿಮ್ಮನ್ನು ಯಾಕೆ ಕರೆಸಿದ್ರು? ಎಲ್ಲ ನೆನ್ಪಡಿದ್ರು ಅಷ್ಟೇ. ಇದು ಅಂದ್ರೆ ನನ್ನ ಅಪ್ಪಯ್ಯ ಒಬ್ಬರು ಹೋಗ್ಬಿಟ್ರಲ್ಲ. ಗೊಂಚಲದ ಪ್ರಜಾವರ್ಗದಲ್ಲಿ
ಎದ್ದು ನಿಂತು ಮೌನಾಚರಣೆಯನ್ನು ಮಾಡಬೇಕು ಅಂತ ಕೇಳ್ಕೊಳ್ತೀನಿ. ನನ್ನ ಸತ್ತೋದ್ನ ನನ್ನಪ್ಪಯ್ಯ ಹೋಗಿ ಕುಂತಳದಿಂದ ಚಂದನಾವತಿಗೆ ಹೋಗಿ ಬಿಟ್ರಲ್ಲ. ಓಹೋ, ನೀನು ಎಲ್ಲರೊಳಗೆ ಎಡದಿಂದ ಬಾಲಕ್ ಬರುವವರ ಬಲದಿಂದ ಹೋಗು ಹೋದ್ರಲ್ಲ, ಅಲ್ಲಿಂದ ಒಂದು ವಿಶೇಷವಾದ ಲೇಖನವನ್ನು ಕೊಟ್ಟುಕೊಳಿಸಿದ್ದಾರೆ. ಆದ್ರಿಂದ ಆದಷ್ಟು ಆಗ್ಬೇಕಾದದ್ದೇನು, ನಿಮ್ಮ ಮುಖದಲ್ಲಿ ಒಂದು ಮದುವೆ ಆಗಬೇಕು. ನನ್ನ ಮುಖ ಋಷಿವಾಗಿ ತೆಂಗಿನಕಾಯಿ ಇದರಲ್ಲಿ ಚಪ್ರ ಎಲ್ಲ ಆಗುತ್ತೆ, ಮಂಟಪ ಎಲ್ಲ ಕಟ್ತೆ, ಅಡುಗೆ ಮನೆ ಎಲ್ಲ ಮಾಡುತ್ತೆ, ಮೂಗಲ್ ಪೊಳ್ಳಿಯಕ್ಕೆ ಬಾಯಿ ಮೇಲೆ ಅಡ್ಡ ಬಿಡ್ತಿದೆ. ನಿಮ್ಮ ಹೋಗಿ ಬಾಯಲ್ಲಿ ಚರಗಿ ಅನ್ನ ಮಾಡಿ ಊಟ ಮಾಡುವುದೇ ಅಲ್ಲ, ನಿಮ್ಮ ಮುಖೇನವಾಗಿ ಮದುವೆ ಆಗಬೇಕು. ಹುಡುಗಿ ನಮ್ಮನೆ ಇದ್ರೆ ನನಗಲ್ಲಪ್ಪ ಮದುವೆ. ನಾನೇ ಆಲೋಚನೆ ಮಾಡಿದೆ, ನಿನಗೂ ಹೆಣ್ಣು ಕೊಡುವಂತ ಹುಚ್ಚಿನ ತಂಗಿ ಕೊಟ್ಟು ಮದುವೆ ಮಾಡುವಂತ ಅಪ್ಪನಿಗಂತೂ ಮೇಲೆ ಮನೆ ಬಿಟ್ಟು ನಿಂತ್ಕೊಂಡಿಲ್ವಾ? ಮಂತ್ರಿ ಮನೆ ಹೆಣ್ಣನ್ನ ಓಲೆ ಹಂಚುವವನಿಗೆ ಕೊಟ್ಟವಳು ಜೀವನ ಅಮ್ಮ ಮನೆ ಮನೆಗೆ ಓಲೆ ಹಂಚುವನು ಇಲ್ಲಿಗೆ ತಗೊಳ್ಳಿ ಮಹಾರಾಜ ಇಲ್ಲಿಗೆ ವಿಶೇಷ ಲೇಖನ ತಂದಿದ್ದಾರೆ ಅಷ್ಟೇ. ಅದ್ರ ವಿಷಯ ಅವನಿಗೆ ಗೊತ್ತುಂಟ? ಅವನಿಗೆ ಗೊತ್ತಾಗುವುದಿಲ್ಲ. ಮದುವೆ ನಮ್ಮ ತಂಗಿ ಅಂತ ಸ್ವಾಮಿ. ತಂಗಿ ಅಂತ ಕಬ್ಬ ಕಟ್ಬೋದು ಅವನಿಗೆ ಗೊತ್ತಿಲ್ಲಲ್ಲ, ಅವನಿಗೆ ಹೇಳ್ಬೇಕು. ಇರಪ್ಪ ಓಣೆಲ್ಲ ಹಾಕಿದ್ದೇನೆ. ಇದು ಬಂದಂತ ನಿಮ್ಮನ್ನು ಹಾಗೆ ಕಳಿಸುವ ಯೋಚನೆ ಇಲ್ಲ. ನಿಮ್ಮ ಪುಟ್ಟಿಗೆ ಒಂದು ಕುಂಟೆ ಕಟ್ಟಿ ಕಳಿಸುವಂತ ಯೋಚನೆ ನನಗೆ ಆ ಅಭ್ಯಾಸ ಇಲ್ಲ. ಸರಿ ಹೇಳ್ತದಮ್ಮ, ಯಾರಿಗೆ ಯಾವ ಮಾತಾಡಬೇಕು ಅಂತಂದ್ರೆ ರೀತಿ ನಿಲ್ಲಿಸಬೇಕು. ನಿಂದು ವೈಯಕ್ತಿಕಲ್ಲ, ಮತ್ತೊಬ್ಬರು ಹೇಳ್ಬಾರ್ದು. ಕುಂಟೆ ಕಟ್ಟುದು ಯಾವುದಕ್ಕೆ? ಗಾಯದ ಮಧ್ಯದಲ್ಲಿ ಹಾಕಿದ ಬೇರೆಯನ್ನು ಲೆಕ್ಕಿಸದೆ ಹಾರೋಗಿ ಬೆಳೆತಿರುವ ಕೂಳಿಗೆ ತಡೆಯಾಗಿ ಕಟ್ಟುವುದನ್ನು ಕುಂಟೆ ಕಟ್ಟುವುದು. ನನಗೆ ಗೊತ್ತಿಲ್ಲಾಗಿತ್ತು. ನನ್ನ ಅಪ್ಪಯ್ಯ ಇವ್ರ ಬಗ್ಗೆ ಹೇಳ್ತಿದ್ರು. ಆ ಭಟ್ರು ಮೊದಲು ಸರಿ ಇಲ್ಲಾಗಿತ್ತು. ಅವ್ರ ಕುಕ್ಕೆ ಒಂದು ಕುಂಟೆ ಬಿದ್ದು ಸರಿ ಯಾರಿಗೂ ಸರಿ ಅಂತ ಹೇಳ್ತಿದ್ರ. ಆಗ ಮದುವೆ ಮಾಡುವುದು ಕುಂಟೆ ಕಟ್ಟುವುದು ಮಾಡಿದ್ದಾರೆ. ಅಂದ್ರೆ ನಿಮ್ಗೆ ಮದುವೆ ಮಾಡಿ ಕಳಿಸುವ ಇದೆ. ನನಗೆ ಮದುವೆ ಹೌದು ಅಪ್ಪಯ್ಯ ಅಲ್ಲ, ಹುಟ್ಟಿನಲ್ಲಿ ಬರೆದದ್ದು, ಹುಟ್ಟಿನಲ್ಲಿ ವಾಚಿಸಿದ್ದು. ಈ ಹುಟ್ಟಿನ ಮದುವೆ ತಪ್ಪಲ್ಲ, ಇದೆಲ್ಲ ಗುಟ್ಟಲ್ಲ ಆಯ್ತಲ್ಲ. ಅನುಮಾನ ಬಂತು. ಈ ಕೆಲವು ಊರಿನಲ್ಲಿ ನಡೆಯುವ ಘಟನೆ. ಅಕ್ಕ ನೋಡಿದ್ರೆ ಕಟ್ಟೆ ತಂಗಿ ನೋಡ್ಲಿಕ್ಕೆ ಸುಂದರವಾಗಿರ್ತಾರೆ. ಅಕ್ಕನ ಮದುವೆ ಮಾಡ್ದಂತ ತಂಗಿ ಮದುವೆ ಮಾಡ್ಲಿಕ್ಕೆ ಆಗ್ತದ? ತಂಗಿ ತೋರಿಸೋದು ಅಕ್ಕಂದ, ತಂಗಿ ತೋರಿಸೋದು ಅಕ್ಕಂದ. ಹಾಗೆ 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 ನಮಗೂ ಒಂದೇ ಉಂಟಲ್ಲ, ಅದು ಅವ್ರಿಗೆ ಗೊತ್ತಿಲ್ಲಲ್ಲ. ಇಲ್ಲ ನೀವು ಯೋಚನೆ ಅಂದ್ರೆ ತಂಗಿ ಹೇಗಿದ್ದಾಳೋ ಅಂತ ಯೋಚನೆ ಮಾಡುವುದೇ ಬೇಡ. ನನ್ನ ತಂಗಿ ಹೇಗಿದ್ದಾಳೆ, ನನ್ನ ಹಾಗೆ ನನಗೆ ಗಂಡ್ಮಕ್ಳೇ ಮದುವೆ ಬೇಡ. ಹಾಗೆ ತಂಗಿಲ್ಲ ಅವನಿಗೆ ಎಂತ ಗಂಡ್ಮಕ್ಳು ಅಲ್ಲ. ಎಲ್ಲರೂ ಹೇಳುದು, ಊರಿನವರು ಎಲ್ಲ ಹೇಳ್ತಾರೆ ಅಣ್ಣ ತಂಗಿ ಒಂದೇ ರೀತಿ ಇದ್ದೀರಿ, ಅಣ್ಣ ತಂಗಿ ಒಂದೇ ರೀತಿ ಅಲ್ಲ. ಅವ್ರು ಹೇಳಿದ ಹಾಗಲ್ಲ. ಅಂದ್ರೆ ಒಂದೇ ಅಚ್ಚಿನಲ್ಲಿ ಸಿದ್ಧಪಡಿಸಿದ ಎರಡು ಪ್ರತಿಮೆಗಳ ಹಾಗೆ ಅದು ಅನುಮಾನ ಮಾತೆ ಉಂಟಲ್ಲ, ದೋಷ ಆಗ್ತೋ ತೋರಿಸಿ ಬಿಡುವ. ಕೂತ್ಕೊಳ್ಳು. ಏನಣ್ಣ ಬಹಳ ಸಂತೋಷ. ಏನನ್ನ ಕರೆದೆ? ಮದುವೆ ಬಂತು, ಮದುವೆ ಮದುವೆ ಮದ್ವೆಯ ಅಬ್ಬ ಇವ
ಇವತ್ತಾದ್ರೂ ಈ ವರ್ಷ ಆದ್ರೂ ಒಂದು ಮದುವೆಗೆ ಯೋಚನೆ ಮಾಡಿದಿಲ್ಲ ಅಣ್ಣ? ಹುಡುಗಿ ಹೇಗಿದ್ದಾಳೆ? ಚಂದ ಇದ್ದಾಳ? ತೆಳ್ಳಗಿದ್ದಾಳ? ಬೆಳಗಿದ್ದಾಳ? ಗುಳಿಗಿದ್ದಾಳ? ದಪ್ಪ ಇದ್ದಾಳ? ಕಪ್ಪಿದ್ದಾಳ? ಹುಡುಗಿ ಮನೆಯಲ್ಲಿ ತಂದೆ ಯಾರು? ತಾಯಿ ಯಾರು? ಅಣ್ಣ ಇದ್ದಾರ? ಹುಡುಗಿ ತಮ್ಮ ಇದ್ದಾರ? ಯಾರಣ್ಣ ಹುಡುಗಿ? ಅಂಟಪಟ್ಟಿ ಇದ್ದಾರೆ. ಹುಡುಗಿ ಮದುವೆ ನನಗಾದ್ರೆ ಮತ್ತೆ ನಿನಗೆ ಅಪ್ಪ ಬರ್ತದೆ ಹಾಗೆ ಗೊತ್ತುಗಳೇನು ನನಗೆ ಮದುವೆಯಾ? ಅಯ್ಯೋ, ನಾನು ಇಷ್ಟು ಸಣ್ಣ ಪ್ರಾಯದಲ್ಲಿ ನನಗೆ ಮದುವೆಯಾ? ಮತ್ತೆ ಆಗ ಪೂಜೆ ಬಿದ್ದೋದ್ಮೇಲೆ ಅಷ್ಟ ಅಂತಿದ್ಮೇಲೆ ಮದುವೆ ಅಲ್ಲ ಸಣ್ಣವಳಲ್ವ ಕೇಳಿದ್ದು. ಅಣ್ಣ ಅಪ್ಪ ಇಲ್ವಲ್ಲ ಅಣ್ಣ? ಎಂತ ಅಪ್ಪಯ್ಯ 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 ಹೇಳ್ತೀಯ ಹಾ. ಮಾತೇ ಇಲ್ವ ಪುರೋಹಿತೆ ಚಕ್ರರಾತ್ರಿ ಎಂತ ಸುತ್ತ ಬರ್ತೀರಿ ಮತ್ತೆ? ಎಷ್ಟು ಶಾಸ್ತ್ರ ಅಂತ ಕಡೆ ಎಲ್ಲಿಂದ ಬಂದು ಬರ್ತಾರೆ. ಕೇಳ್ಕೊಳ್ಳೋ ಸಂತೋಷ ಆಗಿದ್ರೆ ನಿನಗೆ ಗೊತ್ತಿರೋದು ಒಳ್ಳೇದಾಯ್ತು. ಹಾಗಲ್ಲ ಜ್ಯೇಷ್ಠ ಪ್ರಾಪ್ತ ಪಿತ್ತ ಸಮಾನ. ಅದು ನಿಮ್ಗೆ ಗೊತ್ತಿದ್ರೆ ಜ್ಯೇಷ್ಠ ಪ್ರಾಪ್ತ ಪಿತ್ತ ಸಮಾನ, ಕೇಸರಿ ಮತ್ತು ಪಿಟ್ಟಿ ಸಮಾನ. ಅಪ್ಪಯ್ಯ ಅಣ್ಣ ಇವಾಗ ಮಾಡ್ಬೋದು. ಅಪ್ಪಯ್ಯ ಅವರು ಬರೆದಿದ್ದಾರೆ. ಹೌದಾ? ಗೊತ್ತು ಹೌದಾ ಅಣ್ಣ? ಈಗ ಹುಡುಗಿ ಯಾರು? ಅದು ಹುಡುಗಂತವ್ರು ತಿರುಗಿತ್ತು ತೋರಿಸ್ತೇನೆ. ತಿಳಿದ್ವಾ? ನಾನು ತಿರುಗು ಅಂದಾಗ ತಿರುಗು. ಎಷ್ಟೇ ಮದುವೆ ಕೇಳೋಣ ಅವರಿಗೆ? ಅಲ್ಲ, ಎಷ್ಟೇ ಮದುವೆ ಕೇಳೋವರಿಗೆ? ಮದುವೆ ಹುಚ್ಚ ಅವರಿಗೆ? ನೀವ್ಯಾಕೆಲ್ಲ ಹೋಗಿಟ್ಕೊಂಡ್ರಿ? ನಿಮ್ಮನ್ನು ನೋಡಿ ಪಾಪ ನಾನು ಮದುವೆ ಮದುವೆ ಹುಚ್ಚ ಬಿಟ್ಟೋಯ್ತು. ನಿಮ್ಮನ್ನು ನೋಡಿ ಹೆದರಿ ಹೋಯ್ತು. ಅಣ್ಣ ತಪ್ಪು ಹೋಗ್ತಾನೆ. ನಾನು ನನಗೆ ಗೊತ್ತಾಯ್ತು. ಈಗ ತಿರುಗಿ ನಾನು ಸರಿಯಾಗಿ ಅಲ್ಲ ಹತ್ರ ಬಂದ್ರೆ ಜಾಗ ಈಗ ತಿರುಗಿ ನೀನು ಭಾಗದಲ್ಲಿ ನನಗೆ ಬಂದಿದ್ದರಿಂದ ಅವನು ಈಗ ತಿರುಗಿ ನೋಡು. ಈಗ ತಿರುಗು. ಮದುವೆ ಆಗುವುದಿಲ್ಲ. ಏನಾಯ್ತಾ? ಮದುವೆ ಆಗುವುದಿಲ್ಲ. ಹೇಗೆ? ಹುಡುಗಿಗೆ ಮನ್ಸಿಲ್ಲ. ಅವಳು ತಲೆ ಹೀಗೆ ಮಾಡಿ ಓಡಿ ಹೋಗ್ಬೇಕು. ಪುಣ್ಯ ಅವಳು ಈಗಲೇ ಓಡಿ ಹೋಗ್ತು. ಎಲ್ಲಿಯಾದ್ರೂ ಮದುವೆ ಆದ್ಮೇಲೆ ಓಡಿ ಹೋಗಿದ್ರೆ ಪಾಪ ಹುಡುಗ ತೆರೆ ಬಾವಿ ನೋಡ್ಬೇಕು. ಅಲ್ಲ, ಇದಕ್ಕೋಸ್ಕರ ಅಲ್ಲ, ನೀನು ನೋಡಿದ್ರೆ ಖರ್ಚು ಮಾಡಿ ಹೌದಪ್ಪ. ಬೇಡ, ಒಳ್ಳೆಯದು ಆಗುದಿಲ್ಲ. ಹೇಳ್ಕೊಸುವ ತಪ್ಪು ತಲೆಯೋದು ನೆಲವನ್ನ ಗೀಚಿ ತಲೆ ತೆಗೆದು ಹೋಗಿದ್ದಾಳೆ ಅಂದ್ರೆ ಒಪ್ಪಿ ಅವನು ಮೌನಮ್ಮ ಸಂಬಂಧಿ ಲಕ್ಷ್ಮಣ ಹಾಗಿದ್ರೆ ತಡ ಮಾಡೋದಲ್ಲ. ಮೂರ್ಖ ಬಂದಾಗ ಏನ್ ಕಳ್ಸ ಊಟ ಬರುದಲ್ಲ. ಅಪ್ಪಯ್ಯ ಹೊತ್ತುಗಳಿಂದ ಬಳಿ ಬಂದ ಬೆಳಿತಾರೆ ಹೇಳಿದ. ಅದಕ್ಕೆ ಮದುವೆ ಮಾಡೋದೆ. ಹಾಗಿದ್ದು ಪ್ರತೀಕ್ಷ ಅಲಂಕಾರ ಮಾಡಿಕೊಳ್ಳಿ. ಇಲ್ಲಿದ್ರೆ ಮುಹೂರ್ತ ಮಾಡಿ ಶೃಂಗರಿಸಿದ ರಬರಿದು ಈಗ ಅತಿ ಶೀಘ್ರ ಒಟ್ಟಿ ಎರಡು ಹಾಡ್ಬೇಕು. ಒಂದು ಕೆಳಗೆ ಹಾಕ್ತಾರೆ. ನಾನೆಂತ ಮಂತ್ರ ಹಾರ ಬೇಕು, ಹೂವಾರ. ಎಲ್ಲ ಹಾಡಬೇಕು. ನಾನು ಹಾಡ್ತೇನೆ. ಇದೆಲ್ಲ ವ್ಯವಸ್ಥೆ ನಿಮ್ದೆ. ನಾನು ಯಜಮಾನಾಗಿ ನಾನು ಅದನ್ನೆಲ್ಲ ಮಾಡುವುದಾ? ಅದೆಲ್ಲ ಮುಂದೆ ಅದನ್ನೆಲ್ಲ ಖರ್ಚು ವೆಚ್ಚಗಳು ನಾವೇ ಕೊಡಲಾರು. ಇಲ್ಲೇ ಉಂಟು. ಇಲ್ಲೇ ಉಂಟಲ್ಲ, ಮೊನ್ನೆ ಅವ್ರ ಮನೆ ಕಾರ್ಯಕ್ರಮಕ್ಕೆ ಹೋಗಿದ್ದೆ. ಆವಾಗ ಅವರಿಗೆ ಹಾರ ಕ್ಲಿಕ್ ಮರ್ತೋಗಿತ್ತು. ಇವತ್ತು ಹಾರ ಮೇಲೆ ಸಿಕ್ಕಿದಾಗ ಹಾಕಿದ್ರು. ಅದನ್ನು ಇಟ್ಕೊಂಡು ಹೋಗಿಲ್ಲ. ಇದು ಅಂತರ್ ಪಿಶಾಚಿ.
ಅಂತರ್ಪಟ್ಟ ವಧುವರರ ಮುಖವನ್ನು ನೋಡಿಕೊಳ್ಳದೆ ವಧುವರು ಮುಖ ನೋಡಬಾರ್ದು, ಹಾಗೆ ಇನ್ನು ಮದುವೆ ಬೇಡ. ಗಂಡ ಹೆಂಡತಿ ಮುಖ ನೋಡಬಾರ್ದು, ಮತ್ತೆ ಯಾವ ಕರ್ಮಕ್ಕೆ ಮದುವೆ? ಶಾಸ್ತ್ರ ನನಗೆ ಹೇಳ್ಕೊಡ್ತೇನೆ. ಈಗ ಅವ್ರು ಮುಖ ನೋಡ್ಕೊಂಡಿದ್ದಾರೆ ಅಲ್ವಾ? ನೋಡಿದ್ದಾರೆ. ಶಾಸ್ತ್ರ ಅರ್ಥ ಏನು ಗೊತ್ತುಂಟ? ಅವರಿಬ್ಬರಲ್ಲಿ ನಡಿಬಾರದೆಲ್ಲ ನಡೆದೋದ್ರು ಇವರಿಬ್ಬರಲ್ಲಿ ಏನೂ ನಡೀಲಿಲ್ಲ ಅಂತ ಮಾಡ್ತೋದೇ ಶಾಸ್ತ್ರ. ನಾನು ಈಗ ನಿಂತಲ್ಲಿ ನಾನು ಯಜಮಾನ, ನಾನು ಇವತ್ತು ಹೋಗ್ತಾ ಇಲ್ಲ. ನೀವು ನಾನು ಯಜಮಾನ, ನಾನು ಕಷ್ಟ ಕೂತಿದ್ದು ಒಳ್ಳೆ. ನಾನು ಯಜಮಾನ, ನಾವು ಹುಡುಗಿ ಹೊರಗೆ ಹಾಗಿದ್ರೆ ಮದುವೆಯನ್ನು ಮುಂದಾಕುವುದೇ ಆಯ್ತಲ್ಲ. ಏನ್ ತಪ್ಪು ತಲೆಯವಲ್ಲ. ಅಂತರ್ಪಟ್ಟದ ಹೊರಗುಡುಗ ಹೊರಗುಡಿಗೆ ಅಂತ ಈಗ ನಾವು ಮುಂದಾಡ್ತೇನೆ. ಒಂದು ಕಾಲ ಬರ್ತಾರೆ ಸದಾವಲ ಕ್ರಮ ಶುಕ್ರನದ ಸದಾ ವಿದ್ಯಾವಂಶ ಕೊವೆ ಲಕ್ಷ್ಮಿ ಪದರೆ ಮದುವೆ ಮಾಡೋದು ಮುಗಿಸಿ ಇದಕ್ಕೆ ಹೊರಗೋಯ್ತು. ಮದುವೆ ಆಗಲಿಲ್ಲ. ಈಗ ಹಾರ ಬದಲಾವಣೆ ಮಾತಾಡೋದು. ಈಗ ಮಾಂಗಲ್ಯ ಧಾರಣೆ ಆಗ್ಬೇಕು. ಕರಿಮಣಿ ಮಾಂಗಲ್ಯ ತಾಳಿ ಗಟ್ಟಿ ಗಟ್ಟಿ ಬೇಕಲ್ಲ. ನಾ ಏನು ಎಲ್ಲ ವ್ಯವಸ್ಥೆ ನಿಮಗೆ. ಮತ್ತು ನಾನು ಯಜಮಾನ ಆಗಿ ನಾ ಅದಕ್ಕೆಲ್ಲ ಹೋಗಲ್ಲ. ಯಜಮಾನ ಹಾಂ ಒಳಗೆ ನೋಡಿ ಮನೆ ತಿರುಗಿ ಮಾಡ್ತೀವಿ. ನಾನು ಹೇಳ್ತಿಲ್ಲ. ಯಾಕಂದ್ರೆ 2 ಕಡೆ ಮನೆ ಇರ್ತದೆ. ಗಂಡನ ಮನೆದು ಒಂದು ತೋಟ ಮನೆ. ಇದು ತೋಟ ಮನೆದಾಗಿತ್ತು. ಬಣ್ಣ ಹೋಗಿತ್ತು ಅಕ್ಕಪಕ್ಕ ಆಕಸ್ಮಿಕವಾಗಿ ನಡೆಯುವಂತಹ ಈ ಶುಭ ಸಮಾರಂಭಕ್ಕೆ ಕಡಿಮೆ ಪ್ರಮಾಣದಲ್ಲಿ ಹೆಚ್ಚಿನ ಜನ ಸೇರಿದ್ದೀರಿ. ಹಾಗಾಗಿ ಒಂದು 4 ಜನ ಮುತ್ತೈದೆಯರು ಅಂತ ಬಂದು ಕರಿಮಣಿ ಮುಟ್ಟ ಆಶೀರ್ವಾದ ಮಾಡಿ ಹೋಗಿ. ಮದುವೆ ಆಗಲಿಕ್ಕೆ ಅವರೊಟ್ಟಿ ಅವರೇ ಮುತ್ತೈದೆಯರ ಗೆದ್ದು ಬಂದ್ರೆ ಮತ್ತೆ ಸ್ಥಳ ಸಿಗುದಿಲ್ಲ. ತೊಂದರೆ ಇಲ್ಲ. ಅಲ್ಲಲ್ಲೇ ಕುತ್ಕೊಂಡು ನಿಮ್ಮ ಕರಿಮಣಿ ನೀವು ಮುಟ್ಕೊಂಡು ಸ್ಥಳ ಹಾಕಿದ್ರೆ ಇಲ್ದ ಹೋದವರು ಪಕ್ಕದವ್ರ ಬಂದು ಕೈ ಹಾಕಬೇಡಿ. ಹಾಗಾದ್ರೆ ನಾವೇನು ಜೀವನ ಹೇಳಿದ ಕೈಗೆ ಒಂದು ಜೀವನ ಇಬ್ಬರು ಇದು ಮಾಡಿ ಕಲ್ಯಾಣ ಮಂಟಪ ಮಳೆಗಾಲದಿಂದ ಶುರು ಮಾಡ್ತೀವಿ. ಎರಡೇ ಅದು ಮದುಮಕ್ಕಳು ನಿನ್ನ ಕರೆದದ್ದು ಯಾರು? ನಾನು
ನನ್ನ ಹತ್ರ ಬಂದು ಬೇಡ ಹೇಳಿದ್ದಾರೆ ನೀವು. ಬಾ ಹೇಳಿದ್ದ ಬೇಡ ಹೇಳಿದ್ರ ತಿಳಿದಷ್ಟು ಮಾಡು ಹೆಚ್ಚು ಅಧಿಕ ಪ್ರಯತ್ನ ಮಾಡು. ಹೇಳುವುದೇ ಸರಿ. ಮನೆಗೆ ಅದೆಲ್ಲ ಇರ್ತದೆ. ನನ್ನ ತಪ್ಪು ಅಂದ್ರೆ ಮನೆಗೆ ಈಗಿನ್ನು ಕೆಲವೇ ಕ್ಷಣದಲ್ಲಿ ಆ ಕಡೆಗೆ ಊಟದ ವ್ಯವಸ್ಥೆ ಆಗ್ತದೆ. ಊಟಕ್ಕೆ ಹೋಗುವ ಮೊದಲು ಉಡುಗೊರೆ ಮಾಡಿ ನೀವು ಹೋಗ್ಬೇಕು. ಯಾಕೆಂದ್ರೆ ಊಟಕ್ಕೆ ಹೋದ್ಮೇಲೆ ಉಡುಗೊರೆ ಬರ್ತೀರಿ ಅನ್ನೋ ವಿಶ್ವಾಸ ನಮ್ಗೆ. ಹಾಗಾಗಿ ಉಡುಗೊರೆ ಮಾಡಿ ನೋಡಿ ಓಲೊಬ್ರು ವಯಸ್ಸನ್ನು ಉಟ್ಕೊಂಡಿದ್ದಾರೆ. ಅವ್ರು ಹೇಳ್ತಾ ಇದ್ದಾರೆ ಪ್ರಥಮವಾಗಿ ಬ್ರಹ್ಮಪ್ರಸಾದ ಪುರೋಹಿತರಿಂದಲೇ ಆಗಬೇಕು ಹೊರಿಯಲ್ಲೇ ಮುಚ್ಕೊಳ್ಬೇಕು. ಎಂತ ವಧುವರರಿಂದ ಪುರೋಹಿತರಿಗೆ ಇಲ್ವಾ ಸಪ್ಸದಲ್ಲೇ ಬೇಡ ಒಟ್ಟದ್ದೇ ಕೊಟ್ಟು ಸಾಕು. ದೊಡ್ಡ ಕಾಯಿಲಕ್ಕ ಈಗ ಮಾತಾಡಿದ್ದೆ ಜಾಸ್ತಿ ಬಿಟ್ಟ ಹಾಗಿದ್ರೆ ಮದುವೆ ಬೇಡ ಅಲ್ವಾ? ಹಾಗೆ ಮಾತಿದ್ದು ಒಂದು ಕಥೆನೇ ಎತ್ತ ಕೊಟ್ಟು ನಮ್ಗೆ ಕೊಟ್ಟು ಒಳ್ಳೆ ಪಕ್ಕದಲ್ಲಿ ಕೂರಾಗಿ ಈಗ ಇಚ್ಛೆ ಆಮೇಲೆ ಖುಷಿ ಖುಷಿ ಒಳ್ಳೆಯದಾಗಿ ಶೀಘ್ರವೇ ಕಲ್ಯಾಣ ಪ್ರಾಪ್ತಿ. ಕಲ್ಯಾಣ ಆಯ್ತು. ಈಗ ಪ್ರತ್ಯೇಕವಾಗ್ಲ ಇಲ್ಲಿಂದಲೇ ಸಭೆ ಈಗ ಮುಂದಿನ ಕಾರ್ಯಕ್ರಮ ನಿನ್ನದು. ಇದು ಮದುವೆ ಕೊನೆ ಹಂತ. ನಿಂಗೆ ಅಪ್ಪಿಲ್ಲ ಇಲ್ಲಿಲ್ಲ. ಹಾಗಾಗಿ ತಂದೆ ಸ್ಥಾನದಲ್ಲಿ ನಿಂತು ತಂಗಿ ಕೈ ಭಾವನ ಕೈ ಮೇಲೆ ಇಟ್ಟು ಒಂದು 4 ಒಳ್ಳೆ ಮಾತಾಡಬೇಕು ಅಂದ್ಬಿಟ್ಟು ತಾವು ಏನು ಹೇಳ್ಬೇಕು. ನೀವು ಮಧ್ಯೆ ಮಧ್ಯೆ ಮಾತಾಡ್ಬೇಡಿ. ನನ್ನ ಭಾವ ಬರ್ಲಿಕ್ಕೆ ಭಾವ ಬಂದೈತೆ ಈ ಭಾವ ಬೆಳಗಿನಿಂದ ಭಾವ ಮರಳಿದ್ದ ಎರಡು ಕೈ ಒಂದೇ ಸ್ವಂತ ತಂಗಿ ನಮ್ಮನ್ನ ಶಾಶ್ವತವಾಗಿ ನಮ್ಮ ಬಿಟ್ಟು ನಮ್ಮನ್ನ ಅಗಲಿ ಹೋಗ್ತಾಳಲ್ಲ. ತಂಗಿ ನೀನು ಇಂಥವಳು ಒಬ್ಬಳೇ ತಂಗಿ. ಎಲ್ಲರಿಗೂ ಗೊತ್ತುಂಟು ಹೇಳು. ತಂಗಿ ನಾವು ಹುಟ್ಟುವಾಗ ಸಣ್ಣವರಿದ್ದೇವೆ. ಈಗ ಬೆಳೆದು ದೊಡ್ಡವರಾಗಿದ್ದೇವೆ. ಇವತ್ತು ಅನಿವಾರ್ಯವಾಗಿ ನಿನ್ನನ್ನು ಮದುವೆ ಮಾಡಿ ಕೊಡಬೇಕಾಗಿದೆ. ಇವತ್ತು ಒಬ್ಬರ ಕೈಯನ್ನು ಹಿಡಿದು ಮತ್ತೊಬ್ಬರ ಮನೆಗೆ ನೀನು ಹೋಗ್ತಾ ಇದ್ದೀಯ. ಏನು ಹೋಗಲು ಸಾಹಿತ್ಯ ಮಾತಾಡೋ ಚಟುವಟಿಕೆ ಒಬ್ಬರು ಕೈ ಹಿಡಿದು ಮತ್ತೊಬ್ಬರು ಮನೆ ಹೋಗ್ತಾರೆ. ತಪ್ಪೇ ನಿಮ್ಗೆ. ಈಗ ನೋಡಿ ಒಬ್ಬರ ಕೈ ಹಿಡಿದು ಹೌದಾ? ಈಗ ನಮ್ಮನ್ನು ಬಿಟ್ಟು ಮತ್ತೊಬ್ಬರ ಮನೆ ಹೋಗುದಿಲ್ಲ ಅವರು. ಓ ವಿದ್ಯಾ ವಾಚಸ್ಪತಿ ಹೋಗ್ತಾ ಇದ್ದೇನೆ. ನೀನು ಕಷ್ಟವನ್ನೇ ಕಂಡವಳಲ್ಲ, ಸುಖದಲ್ಲಿಯೇ ಬೆಳೆದವಳು. ನಿನಗೆ ಗಂಡನ ಮನೆಗೆ ಏನಾದರೂ ಕಷ್ಟ ಆಯ್ತು ಅಂತಾದ್ರೆ ಅಲ್ಲಿಂದ ಬಿಟ್ಟು ಓಡಿ ಬಂದಿಲ್ಲ. ಹೇಳದೆ ಹೋದ್ರು ಓಡಿಕೊಂಡು ಹೆಣ್ಣು ಮಕ್ಕಳು ಹೆಚ್ಚು.
ಆಗಲ್ಲ. ಎಷ್ಟು ಕಷ್ಟ ಆದ್ರೂ ಪತಿಯ ಸೇವೆ ಮಾಡಿ ಗಂಡನ ಬಂದ ಇದ್ರು ಅದು ಹೇಳಬಾರ್ದು. ಹಾಗಾಗಿ ಗಂಡನ ಮನೆಯಲ್ಲಿ ಕಷ್ಟದಲ್ಲಿಯೇ ಕಾಲ ಬಂದಿದ್ರು ಅಲ್ಲೇ ಕಾಲ. ಬಾವ ನನಗೆ ಹಿಂದಿಲ್ಲ ಮುಂದಿಲ್ಲ ಮತ್ತೆ ಎಲ್ಲರಿಗೂ ಇದ್ದವಳು ಒಬ್ಬಳೆ ಅವಳನ್ನು ಇವತ್ತು ನಿನ್ನ ಕೈಗೆ ಕೊಡ್ತಾ ಇದ್ದೀನಿ. ಹಾಲಲ್ಲಾದರೂ ಹಾಕು, ನೀರಲ್ಲಾದರೂ ಹಾಕು, ನೀರು ಸಿಕ್ಕಿದವ್ರು ಹಾಗೆ ತಾಯಿ ಕತ್ತಿ ಎರಡನ್ನು ನಿನ್ನ ಕೈಯಲ್ಲಿ ಕೊಟ್ಟಿದ್ದೀನಿ. ಹೋಗಿ ಮುಂದೆ ಮುಂದಿನ ಕಾರ್ಯಕ್ರಮಕ್ಕೆ ಓ ದಕ್ಷಿಣ ಯಾರಲ್ಲೇ ಬ್ರಾಹ್ಮಣರಿಗೆ ದಕ್ಷಿಣ ಕೊಡಬೇಕು. ಮುಷ್ಟಿ ಬಿಗಿದು ಕೊಡಿ. ನಿನ್ನಾಗಿ ಅವ್ರು ಅವಸರ ಕುಟ್ಟಿದವರಾಗಿ ನಾವು ಹೋಗ್ಬಿಟ್ಟ ಮುಟ್ಟಿ ಬಿಟ್ಟು ಕೊಡ್ತಾರೆ. ನನ್ನ ಬಾಯಿಗೆ ಬಿಟ್ಟು ಬೆನ್ನು ಗಟ್ಟಿ ಹಾಗಲ್ಲ ಲೆಕ್ಕ ಮಾಡೋದು ಬೇಡ. ಬಾಚುವುದು ಮುಷ್ಟಿ ಬಿಗಿಯೋದು ಕೊಡುವುದು, ಬಾಚುವುದು ಮುಷ್ಟಿ ಬಿಗಿಯೋದು ಕೊಡುವುದು ಎಲ್ಲರಿಗೂ ಕೊಡಿ. ಎಲ್ಲ ಬ್ರಾಹ್ಮಣರಿಗೆ ಓ ಕಡಿಮೆ ವಿಚಾರ. ಒಂದು ಕೆಲಸ ಮಾಡಿ, ಅಲ್ಲಿ ಅಪ್ಪಯ್ಯ ಹಿತ್ತಲಲ್ಲಿ ಹುಡಿದಿಟ್ಟು ಕೊಬ್ಬರಿಗೆ ಉಂಟು, ಅದನ್ನು ಕಿತ್ತು ತೆಗೆರೆ ಹೊರದು ಹಂಚಿಬಿಡಿ. ಅಲ್ಲಿ ಹೊಂಡ ಬೀಳ್ತದೆ, ಬ್ರಾಹ್ಮಣರು ಬರ್ತಾರೆ. ಹೊಂಡ ಅಲ್ಲ ಕೊಬ್ಬರಿಗೆ ತೆಗೆದ ಹೊಂಡ ಬೀಳ್ತದೆ, ಹೌದಾ? ಬ್ರಾಹ್ಮಣರು ಬರ್ತಾರೆ, ಬಿಟ್ಟು ಕಷ್ಟ. ಅಲ್ಲ ಮಣ್ಣ ಕುಂಚಿ ಮತ್ತೆ ನಿಮ್ಮನ್ನ ಇಲ್ಲಿ ಕಡೆ ಬಂದು ಎಲ್ಲರೂ ಅವಸರಕ್ಕೆ ಹೋದ್ರಪ್ಪ. ಹಾಗಾಗಿ ಆಗ ಕಡಿಮೆ ಇತ್ತು, ತೊಂದರೆ ಇಲ್ಲ. ಇಲ್ಲೊಬ್ರು ಹೇಳ್ತಾ ಇದ್ದಾರೆ ಹಳೆ ತಾಮ್ರಕ್ಕೆ ಒಳ್ಳೆ ಬೆಲೆ ಉಂಟಂತೆ, ಅದನ್ನು ತುಂಡು ಮಾಡಿ ಮಾರಾಟ ಮಾಡಿ ಅದೆಲ್ಲ ಹೊರಗೆ ಹಂಚಿಬಿಡಿ. ಹೋಗ್ಲೇ ಇಲ್ಲ. ಎಲ್ಲರೂ ಊಟ ಮಾಡಿ ಹೋಗ್ಬೇಕು, ಯಾರು ಹಾಕಿ ಹೋಗೋದಿಲ್ಲ. ಅರ್ತಿ ಹೇಳಿ ಎಲ್ಲಿ ಹೋಗಿದ್ರಿ? ನಾನು ನಿಮ್ಮನೆಗೆ ಹೋಗಿದ್ದೆ, ನೀರು ನಡ್ಕೊತಾ ಇತ್ತು. ಹೌದಾ? ನಿಮ್ಮನೆಗೆ ಹೋಗಿದ್ದೆ. ಏನಾಯ್ತು? ನಿಮ್ಮನೆಗೆ ಹೋಗಿ ಹೊಗೆ ಹಾಕಿ ಬಂದ. ಹಾಗೆಲ್ಲ ನನಗಿದೆಯಲ್ವಾ? ಏನ್ ಖಂಡಿತವಾಗಿ ಹೇಳೋದು ಹೇಳಿ. ಮಗ ಸ್ವಲ್ಪ ಬೇಸರ ಮಾಡ್ಕೊಂಡು ಈ ಆಗವೆ ಇದು ಅಂದಾಗೆ ನೀವೊಬ್ಬನ ಲೇಖನ ಕೊಟ್ಟು ಕಳಿಸಿದ್ಯಲ್ಲ ಚಂದ್ರವಾಸ. ನಿನ್ನ ಮಗ ಮದನ ಈ ಲೇಖನದಲ್ಲಿ ಬರ್ದಾಗೆ ನಿನ್ನ ಮಗಳ ವಿಷಯವನ್ನು ಚಂದ್ರವತಿ ಕೊಟ್ಟು ಮದುವೆ ಪೂರೈಸಿ ಬರ್ತಾರೆ. ಅಯ್ಯೋ ಅವಲಕ್ಕಿ ಸುಬ್ಬ ಶಗಣಿ ಮಂಜ ನನ್ನ ಹೊಟ್ಟೆ ರುಚಿಗೆ ಹೊತ್ತಳಿ. ನಾನು ಹೇಳಿದ್ದೇನು ಮಾಡಿದ್ದೇನೆ, ಲೇಖನದಲ್ಲಿ ಪರಿಣತ ಮಾಡಿದ್ದೀಯ. ಜಾತನೊಡನೆ ಬೇಡ ನಿಂತು ಮಾತನಾಡಿಸಿ ನೀವು ಯಾವ ರೀತಿಯಲ್ಲಿ ಲೇಖನವನ್ನು ಬರೆದಿದ್ದೀರೋ ಅಂತೆಯೇ ಕಾರ್ಯವನ್ನು ಎಸಗಿದರು. ಯಾಕಪ್ಪ ಈ ಕುಲದೀಪಕನ ಮೇಲೆ ಕರ್ಮ
ಜ್ಞಾನ ಶೂನ್ಯ ಅಸಂಬದ್ಧ ಪ್ರಾಪಿ ಅನ್ಯತ್ವಂಸಿ. ನಿನ್ನ ಮುಖಾವಲೋಕನ ನಿಷಿದ್ಧ. ಒಂದು ಕ್ಷಣ ನನ್ನ ಎದುರಿನಲ್ಲಿ ನಿಲ್ಬೇಡ. ನಡೆ ಕಾಡಿಗೆ ಅಲ್ಲ, ಹಿಂದೆ ಹೋದವರಿಲ್ಲವೇ? ತ್ರೇತಾಯುಗದಲ್ಲಿ ಆ ಹನುಮಂತನ ಮಗನಾದ ಮಗನ ಬ್ರಹ್ಮಚಾರ್ಯ ಇಲ್ಲ, ಹೇಳ್ತೇನೆ. ಹನುಮಂತನ ಮಗನಾದಂತಹ ಶ್ರೀರಾಮಚಂದ್ರ ಮಗ ಶ್ರೀರಾಮಚಂದ್ರನ ಪುಸ್ತಕಕ್ಕೆಲ್ಲ ವರ್ಣ ಹಿಡಿ ಸತ್ತ. ಅಲ್ಲ, ಅವನು ಓದಿದ್ರೆ ಅವನು ಯಾರಿಗೂ ದಶರಥ ನಂದನ ಯಾರಿಗೂ ಮಗ ಆಗಿದ್ದವ. ಅವನ ಮಗನಾದಂತಹ ರಾಮಚಂದ್ರ ಅಪ್ಪನ ಮಾತನ್ನು ನಡೆಸುವುದಕ್ಕಾಗಿ ಕಾಡಿಗೆ ಹೋಗಿ ಪಿತೃವಾಕ್ಯ ಪರಿಪಾಲನ ದುರದುರ ಅಂತ ಹೇಳಿಸಿಕೊಳ್ಳಿದ್ರೆ. ದುರದುರ ಅಲ್ವಾ? ಪಿತೃವಾಕ್ಯ ಪರಿಪಾಲನಾ ದುರದುರ. ದುರದುರ ನೀನು ದುರಂದರ ಅಂತ ಹೇಳಿಸಿಕೊಳ್ಳಿದ್ರೆ ನಾನು ಹಾಗೆ ಇವತ್ತು ಕಾಡಿಗೆ ಹೋಗಿ ಪಿತೃವಾಕ್ಯ ಪರಿಪಾಲಕ ದುರಂದರ ಅಂತ ಹೇಳಿಸಿಕೊಳ್ತೇನೆ. ನಾನು ಒದ್ದ ಮಗನಿ ಇದ್ರೇನು ಸತ್ರೇನು ನಿನ್ನ ಕಂಠವಲ್ಲ. ಸಿಟ್ಟಿ ಒಲಿದು ರಾಮಯನಗ ನಷ್ಟಗೈನ ಸಿಟ್ಟಿ ಒಲಿದು ರಾಮಯನಗ ನಷ್ಟಗೈನ ಸತಿಯ ಸುತರ ಸಿಟ್ಟನಡೆಗೆ ಕಾಯತಿಗನೆ ತಕ್ಕನೆನ್ನ ಕೈಯನಗುವೆ. ಸಿಟ್ಟು ಒಳ್ಳೆಯದಲ್ಲ. ಯಾರಿಗೂ ಕ್ಲೇಶ ಮಾಡುತ್ತೀವಿ. ಹಿಂದೆ ಪರಶುರಾಮನ ಅಪ್ಪನಾದಂತಹ ಜಮದಗ್ನಿ ಸಿಟ್ಟು ಬಂದು ಹೆಂಡತಿ ಮಕ್ಕಳನ್ನೆಲ್ಲ ಕಳೆದುಕೊಳ್ಳಿದೆ. ನೋಡು, ಆಗ ಪರಶುರಾಮನಿಂದ ಸರಿ ಹೇಳ್ಸತ್ತೆ. ಆಗ ಪರಶುರಾಮನಿಂದ ಬದುಕಿದ. ಈಗ ಪರಶುರಾಮನನ್ನೇನು ನೀನು ಬದುಕಲಿಕ್ಕೆ ಹೌದು. ನೀನ್ ಯಾಕೆ ಬದುಕಬೇಕು? ನೀನು ಸಾಯ್ಬೇಕು. ಮತ್ತೆ ನನ್ನನ್ನೆಲ್ಲ ಬದುಕಲಿಕ್ಕೆ ಆಗುದಿಲ್ಲ. ನೀ ಸತ್ತೋದ ಮೇಲೆ ಎಂತ ಬದುಕು? ಸಾಯ್ಬೇಕು. ಸಿಟ್ಟು ಒಳ್ಳೆಯದಲ್ಲ ಅಪ್ಪಯ್ಯ. ಏನು ಮಾಡಿದ್ರು ಸಿಟ್ಟು ಕಡಿಯುವುದಿಲ್ಲ. ಸಮಾಧಾನ ಒಂದು ಕೆಲಸ ಮಾಡಿ ಮಾಡುವ ಹೋಗ್ತೇನೆ. ಹೋಗ್ತಾ ಇದ್ದ ಒಂದೇ ಕಚ್ಚಿಗೆ ನಿನ್ನನ್ನು ಕೊಡಿದ ಏನು ಮಾಡುವ? ಕಚ್ಚ ಕಚ್ಚ ಕಡಿ ನೀನು ಕಚ್ಚ ಕಚ್ಚ ಕಡಿ ನಗಲ ಕೊಡುದು ನೀನು. ಲೇಖನ ಕೊಟ್ಟವರು ಯಾರು? ಬರ್ದವ ಯಾರ? ಅಪ್ಪಯ್ಯ ಓದ್ದವರು ಯಾರು? ತಗೊಂಡ ಲೇಖನವನ್ನ ಅಪ್ಪಯ್ಯ ತಲೆ ಕೆಳಗಾಯ್ತು. ಅದು ಹಾಗೆ ಓದ್ಬೇಕು ಅಂದ್ರೆ ನೀವು ತಲೆ ಕೆಳಗಾಗಿ ನಿಂತ್ಕೊಳ್ಬೇಕು. ಈಗ ಸರಿ ಆಯ್ತದೆ. ಶ್ರೀಮತ್ ಸಚಿವ ಶಿರೋಮಣಿ ಕೃಷ್ಣ ಬುದ್ಧಿ ಅಂದ್ರೆ ನನ್ನಪ್ಪಯ್ಯ ಸುಪ್ರೇಮದಿ ತನ್ನ ಮಗ ಮದನಂಗೆ ಬಿಗೆ ಬರಸಿ ಬಹಳ ಪ್ರೀತಿಯಿಂದ ಮಗನಿಗೆ ಒಂದು ಮಗನಿಗೆ ನೇಮಿಸಿದ ಕಾರ್ಯ ಹೇಳಿದ. ಈ ಚಂದ್ರಹಾಸಂ ಮಹಾಹಿತ ನಮಗೆ. ಈ ಚಂದ್ರಹಾಸನು ಬಹಳ ಹಿತವಂತನಿಗೆ
ಹೇಳಿದ್ದಾನೆ ಧರ್ಮ ಮಹಾಹಿತ ಮಹಾ ಅಹಿತ ಸವರ್ಣ ದೀರ್ಘ ಅಪ್ಪಯ್ಯ ಹಾ ಇನ್ನು ಲೇಖನ ಬರೆಯುವಾಗ ನೀವು ಸಂಧಿ ಇಟ್ಟು ಬರಿಬೇಡಿ ಅಪ್ಪಯ್ಯ. ಯಾಕಂದ್ರೆ ಈ ಸಂಧಿಯಲ್ಲಿ ನನ್ನ ಬೆನ್ಸಂಧಿ ಎಲ್ಲ ಹೋಗ್ತದೆ. ಸಂದೇಹವಿಲ್ಲದಕ್ಕೆ ಸಾಮಾನ್ಯದವನಲ್ಲ ಅಲ್ಲ ಎಂದೀತನಂ ಕಳುಹಿದೆನು ನಿನ್ನ ಬಳಿಗಿದನರಿಯುವುದು ಅದೇ ನರಿ ಯಾಕೆ ಬಂತು ಗೊತ್ತಿಲ್ಲ. ನರಿಯಲ್ಲ ನರಿ ನೀನು. ಅಂದ್ರೆ ಓದಿದ್ದನ್ನ ಜೀರ್ಣ ಮಾಡ್ಕೊಳ್ಬೇಕು ತಿಂದದ್ದನ್ನಲ್ಲ. ಹೊತ್ತು ಬೆಳೆದ ಬಳಿಕ ಬಂದಿವನ ಕುಲಶೀಲ ವಿತ್ತ ವಿದ್ಯಾ ವಯೋವಿಕ್ರಮಗಳ ನೀ ನೋಡುತ್ತಿರದೆ ನೋಡ್ಲಿಲ್ಲ ಕೊಡು ವಿಷವ ತಪ್ಪು ನೀನಪ್ಪಣ ನಾನಪ್ಪಣ ಪ್ರಥಮ ಯಾರು ತಪ್ಪುದೆಲ್ಲಿಂದ ಅಲ್ಲ ತಪ್ಪೆ ಬುಡ ಅದು ಬುಡ ಸರಿ ಇತ್ತು ತಲೆ ಸರಿ ಇತ್ತು ಬಳಿಕ ಬಂದಿ ಮರ ಕುಲಶೀಲ ವಿತ್ತ ವಿದ್ಯಾ ವಯೋವಿಕ್ರಮಗಳ ನೀ ನೋಡುತ್ತಿರದೆ ಕೊಡು ವಿಷವ ತಪ್ಪೆಯ ಬಳಿಕ ಬಂದಿ ಮರ ಕುಲಶೀಲ ವಿದ್ಯ ವಿದ್ಯಾ ವಯೋವಿಕ್ರಮಗಳ ನೀ ನೋಡುತ್ತಿರದೆ ಮಗನೇ ನನಗೇನು ಮಾಡಲಿಲ್ಲ ಅಮ್ಮ ಅಮ್ಮ ಬೇಡ ಅಮ್ಮ ಅಂಬೇಡ ಮತ್ತೆ ಯಾರು ಕರೀತೀಯ ವೈದ್ಯರಾಜ ಯಾರು ಗೊತ್ತಿಲ್ಲ ಯಮರಾಜ ಸಹೋದರ ಅಂತವರಿಗೆ ಹೇಳ್ತಾರೆ. ಈಗ ವೈದ್ಯರಾಜರು ಯಮನಿಗೆ ಎಷ್ಟು ವ್ಯತ್ಯಾಸ ಗೊತ್ತುಂಟಾ? ಯಮ ಬಂದ್ರೆ ಪ್ರಾಣ ತಗೊಂಡು ಹೋಗ್ತಾನೆ, ವೈದ್ಯರಾಜರ ಹಣ ಪ್ರಾಣ ಎರಡು ತಗೊಂಡು ಹೋಗ್ತಾನೆ. ಇಷ್ಟೊತ್ತಿಗೆ ಅಷ್ಟು ಹೋಯ್ತಾರೆ ಇಷ್ಟು ಹೋಯ್ತಾರೆ ಅಂತ ಲೆಕ್ಕಾಚಾರ ಮಾಡೋದೇನಪ್ಪಯ್ಯ. ಬೇಕಾದದ್ದೆಲ್ಲ ತಗೊಂಡೋಗಿ ಬರ್ಲಿ ಅವರು ಯಾರು ಗೊತ್ತುಂಟು ನನಗೆ. ನೋಡು ತಿರುಗಾಟದ ಪರಿಣಾಮ ಎಂತ ಬೇಡ ಬೇಡ ಬೇಡವೋ ಅಯ್ಯೋ ಬೇಡವೋ. ಬಿಸಿಲಿನ ತಿರುಗಾಟದಿಂದ ಪಿತ್ತ ಪ್ರಕೋಪದಿಂದ ತಲೆ ಸುಪ್ಪದಾಗಾಯ್ತು, ಮತ್ತೇನಾಗಲಿಲ್ಲ. ಬೇಡ ಕೆಲಸ ಮಾಡಿ, ನನಗೆ ಏಕಾಂತಕ್ಕೆ ನೀನಿದ್ರೆ ಭಂಗ ಬರ್ತದೆ. ಸ್ವಲ್ಪ ಶ್ರೀಕಾಂತ ಯಾವ ಕಾರಣಕ್ಕೂ ಬೇಡ, ಸ್ವಲ್ಪ ಹಾಗೆ Oh
ವಿಷಯ ಮೋಹಿಸುವಂತೆ ಕೊಡುವುದೆಂಬಿ ಲೇಖ ಹೇಗೆ ಸಾಧ್ಯ? ಇದು ಯಾರ ಕೈವಾಡ? ವಿಧಿಯ ಕೈವಾಡವೇ ಅಲ್ಲ, ಬರೆದ ನನ್ನ ಖರದೋಷವು. ಒಲ್ಲೋ ಶುಚಿಹೋಷದ ಒಂದು ಅರ್ಥವಾಗುವುದಿಲ್ಲ. ಇದನ್ನ ತಿಳಿಯದೆ ಎಂತಹ ದುಡುಕಿ ಬಿಟ್ಟೆನ. ಯಾರನ್ನ ಹುಡುಕಲಿ? ದುಷ್ಟ ಬುದ್ಧಿಯ ಬುದ್ಧಿ ಇನ್ನು ಕುಂಠಿತವಾಗಿಲ್ಲ, ಇನ್ನು ಅವಕಾಶವಿದೆ. ಅದಕ್ಕೆ ಈ ಚಂದ್ರಹಾಸನನ್ನ ಕೊಂದರೆ ನನ್ನ ಮಗಳು ಮುಂದೆಯಾಗುತ್ತಾನೆ. ಮುಂದೆಯಾದರೆ ಜಾತೆ ಅಲ್ಲಿಗೆ ಜೀವನ ಮುಗಿಯುವುದಿಲ್ಲ. ದೈಹಿಕವಾದಂತಹ ತೀಟೆಯನ್ನು ತೀರಿಸಿಕೊಳ್ಳುವುದಕ್ಕೆ ಪುಂಡಾಟಿಗೆ ಸೇರಿ ಸುಖಿಸಲಿ. ರಾಜ್ಯ ನಮಗೆ ಸಿಕ್ಕಲಿ, ಹಾಳಾಗಿ ಹೋಗಲಿ. ಮದನ ನನಗೇನು ನೀನೇನು ಹೆದರ್ಬೇಡ, ಪಕ್ಕ ಹೋಗು ಜೀವ ಅಲ್ಲ. ನೀ ಹೆದರ್ಬೇಡುವ, ನಮ್ಮ ಸಂತಾನ ಪಕ್ಕನೆಲ್ಲ ಹೋಗುದಿಲ್ವ? ನೀನು ಆಗಿ ಗಟ್ಟಿ ಇನ್ನು ಎಷ್ಟು ವರ್ಷ ಈಗ ಗೊತ್ತಿಲ್ಲ. ಆಯ್ತು, ಆಗುದಿಲ್ಲ. ಗೊತ್ತುಂಟು ಮಗನೇ, ವಿಶ್ವ ಬೆಂಕಿಯೆಲ್ಲ ತಿರುಗ್ತೀರಿ, ಗೊತ್ತುಂಟು. ಗೋಲ್ಕಲ್ಲೇ ತಿರುಗ್ತೀರಪ್ಪ. ಏನು ಮಾಡ್ತು ಕೇಳು ಮಗನೇ, ತಲೆ ಮೇಲೆ ಇಟ್ಕೊಂಡು ಗೊತ್ತಲ್ಲ ತಿರ್ಕೊಂಡು ಗೊತ್ತುಂಟು. ಎಷ್ಟೊತ್ತಿಗೆ ಯಾವ್ದು ಕೊಡ್ಬೇಕು ಗೊತ್ತುಂಟು ಮಗನೇ. ನನಗಾಗಿ ಜನ ಇವತ್ತಿಗೂ ಕೊಡುದಿಲ್ಲ. ನೀವೇ ಬರ್ಬೇಕು, ನೀವೇ ಬರ್ಬೇಕು. ಇಷ್ಟೆಲ್ಲ ತಿರುಗಾಟ ಯಾಕೆ? ಸಂತಾನದವ್ರು ನೀವಿದ್ದೀರಲ್ಲ, ನಿಮ್ಗೊಂದು ಏನಾದ್ರೂ ಮಾಡಿಡುವ ಅಂತ. ಮಗನೇ, ಒಂದು ಅಲ್ಲಿಂದಲ್ಲಿಗೆ ಸಮಾಧಾನ ಆಯ್ತು. ನೀ ಸುಳ್ಳಲ್ಲ, ಎಂತ ಮಾಡಿದೆ ಅಂದ್ರೆ ತಂಗಿ ಕೊಟ್ಟು ಮದುವೆ ಮಾಡಿದ್ದೇನೆ. ಹೌದಾ? ಎಲ್ಲಿದ್ದಾರೆ? ಮಗಳೇ, ಅಪ್ಪ ಹೇಗೆ ಮದುವೆ? ಅಪ್ಪ ಮದುವೆ ಬಹಳ ಚೆನ್ನಾಗಿ, ಆದ್ರೆ ಒಂದಪ್ಪ, ಈ ಮಲ್ಲಿಗೆ ಬಳ್ಳಿ ಮಾಮರಕ್ಕೆ ಆವತ್ತು ನಾನು ಹೇಳಿದ ಹಾಗೆ ರಾಜಹಂಸಕ್ಕೆ ಹೆಣ್ಣು ಹಂಸ ಹಂಸ ನಾನು ಹೇಳಿಲ್ಲ ಹೋಗುವಾಗ. ಹೌದಪ್ಪ, ಒಳ್ಳೆ ರೀತಿಯಲ್ಲಾಗಿದೆ ಅಲ್ವಾ? ಗೊತ್ತುಂಟು ಮನೆ ವ್ಯವಸ್ಥೆ ಮಾಡ್ತೀನಿ ಅಂತ ನನಗೆ ಗೊತ್ತುಂಟು. ಮದುವೆ ಒಳ್ಳೆ ರೀತಿಯಲ್ಲಾಗಿದೆ ಅಲ್ವಾ? ಅಪ್ಪಯ್ಯ, ವ್ಯವಸ್ಥೆ ಒಳ್ಳೇದಾಯ್ತು, ಮದುವೆ ಒಳ್ಳೇದಾಯ್ತು. ಏನು ತೊಂದ್ರೆ? ಆದ್ರೆ ನೀವಿಲ್ಲೇ ಎನ್ನುವ ಒಂದು ಕೊರತೆ ಮಾತ್ರ ಎದ್ದು ಕಾಣ್ತಾ ಉಂಟು. ಏನು ಮಾಡೋಣ ಮಗಳೇ, ನಾನು ಇರಬೇಕಿತ್ತು. ಏನಾಯ್ತಾ? ಮದುವೆ ಹೇಗಾಗಿದೆ? ನಾ ಭೂತೋ ನೀ ಭೂತೋ ಭವಿಷ್ಯ. ಒಂದಿಷ್ಟೊತ್ತರ ಸತ್ಯ ಹೇಳಿದ್ವಿ. ಇಡೀ ಪ್ರಸಂಗಕ್ಕೂ ನಾನು ನೀನೇ ಭೂತ, ಮತ್ತೆ ಬೇರೆ ಭೂತ ಬೇಡ. ನಾವು ಭೂತೋ ನಾವು ಭವಿಷ್ಯತಿ. ಒಂದು ಉಪಕಾರ ಮಾಡ್ಬೇಕು, ಪುಸ್ತಕ ಓದದೇ ಇದ್ರು ತೊಂದರೆ, ಓದಿ ಸರಿಯಾಗಿ ಓದ್ತಾ ಇರ್ಬೇಕು. ನಾ ಭೂತೋ ನೀ ಭೂತ ಭವಿಷ್ಯತಿ. ಹೇಗೆ ಮದುವೆ? ವಿಜೃಂಭಣೆಯ ಮದುವೆ. ಹೌದಾ? ಇಡೀ ಊರಿಗೆ ಚಪ್ರ ಹಾಕ್ಸಿದೆ. ಹೌದೇನಾ? ಮನೆ ಎದುರಿಗೆ ಬೇಡ ಅಂದ್ರೆ ಬಿಟ್ಟೆ. ಬೆಳಕು ಬರುವುದಿಲ್ಲ, ಬೇಡ. ಬೆಳಕು ಕೊನೆಗಾರು ಬಂತಲ್ಲ, ಆನಂತರ ಊಟ ಉಪಚಾರ ಹೇಗೆ ಊಟ? ತಿಂದಿದ್ದಾರೆ, ಹೊಟ್ಟೆ ಬಿಟ್ಟು ಹೋಗಿದ್ದಾರೆ. ಅಂದ್ರೆ ತಿನ್ಲಿಕ್ಕೆ ಆಗದೆ ಬಿಸಾಡಿ ಅಲ್ಲ, ರುಚಿಯಾಗಿತ್ತು, ಸರಿ ತಿಂದ್ರೆ ಇಲ್ವಾ? ಮೂಗಿಗೆ ಬೆರಳು ಹಾಕಿದ್ರೆ ಅನ್ನೋದನ್ನು ಕೊಯ್ದು ಅಂದ್ಕೊಂಡಿದ್ದಾರೆ. ಹಾಕಿದ ಜಾಗ ಇಲ್ಲ, ಬಿಟ್ಟರೆ ನಾಯಿಗೆ ಹಾಕ್ಬೇಕು. ಬಾಯಿಗೆ ಹಾಕೋದು ನಾಯಿಗೆ ಹಾಕೋದು. ಆಮೇಲೆ ನಾಯಿ ಮನೆ ಬೇಡ. ಸರಿ ಸರಿ ಸರಿ. ಆಮೇಲೆ ಒಳ್ಳೇದು. ಆಮೇಲೆ ಬ್ರಾಹ್ಮಣರಿಗೆ ದಾನ ದಕ್ಷಿಣೆ. ಬ್ರಾಹ್ಮಣರ ಬೆನ್ನಿಗೆ ಬಡತನ ಬರುವಷ್ಟು ನಮ್ಮಿಂದ ಕೊಡಲ್ಪಟ್ಟಿದೆ. ಅದು ಎಂತ ಭಾಷೆ ಅಂತ? ಗರ್ಭಿಣಿ ಪ್ರಯೋಗ, ಗರಿಮಣಿ ಪ್ರಯೋಗ. ಕೊಡಲ್ಪಟ್ಟಿದೆ, ಬರಲ್ಪಡುತ್ತದೆ, ಹೋಗಲ್ಪಡುತ್ತದೆ.
ನಿನ್ನ ಜ್ಞಾನ ಭಂಡಾರವೇ ಮಗನೇ. ಆ ರೀತಿಯಲ್ಲಿ ಕೊಟ್ಟೆ ಬ್ರಾಹ್ಮಣ ಉರುಳಾಟ ಇದ್ದಷ್ಟು ಆದ್ರೆ ಕಡಿಮೆ ಬಿತ್ತು ಹೇಳಿ ಯಾರಿಗೆ ಅಲ್ಲ ಕೊಡ್ಲಿಕ್ಕೆ ದಕ್ಷಿಣ ಕೊಡೋದಕ್ಕೆ ಏನ್ ಮಾಡಿದೆ ಮರ್ಯಾದೆ ಪ್ರಶ್ನೆ. ಮರ್ಯಾದೆ ಏನ್ ಬಿಟ್ರು ಮರ್ಯಾದೆ ಬಿಡಬಾರ್ದು ಅಂತ ಅಂತ. ನೀವು ಹಿತ್ತಲಲ್ಲಿ ರಾತ್ರಿ ಮುಗಿದಿಟ್ಟಿದ್ರಲ್ಲ ಒಬ್ಬರಿಗೆ ಅದಕ್ಕಿತ್ತು ತೆಗೆದು ಎಷ್ಟೊತ್ತಿ ನೋಡ್ಸಲ್ಲಿದ್ದೀಯ. ನಾನು ಅಷ್ಟೇ ಹೊತ್ತಿಗೆ ಎತ್ಕೊಂಡಿದ್ದೆ. ನಾನು ಅಮ್ಮ ಕರ್ಕೊಂಡು ಹೋಗುವಾಗಲ್ಲ ಹೌದು ಅಮ್ಮನೇ ಯಾರ ಅಮ್ಮಲ್ಲ ಅಮ್ಮಲ್ಲ ಅಮ್ಮೊಳಗೆ ಆ ರೀತಿಯಲ್ಲಿ ಅದೆಲ್ಲ ಹೋಯ್ತಲ್ಲ. ಅದು ಕಡಿಮೆ ಬಿತ್ತು ಹೇಳಿದ್ರು. ಏನ್ ಮಾಡಿದ್ವಿ ಕೊನೆಗೆ ಆ ಒಬ್ಬರಿಗೆ ಹಳೆ ತಾಮ್ರ ತೆಗಿತ್ತು. ಹಾ. ಹಳೆ ತಾಮ್ರಕ್ಕೆ ಒಳ್ಳೆ ಬೆಲೆ ಉಂಟಂತೆ. ಹಾ. ಕೊನೆ ತುಂಡು ಮಾಡಿ ಮಾರಾಟ ಮಾಡೋ ಉಪಯೋಗ ಆಗಿರುತ್ತೆ. ನಮಗೆ ಹಳದಕ್ಕೆ ಬೆಲೆ ಉಂಟು ಕಲ್ಪನೆ ಇಲ್ಲ. ನಿಜವಾಗಿ ನೀವು ಅಷ್ಟು ಮಾಡಿದ್ದುಂಟಲ್ಲ ಹಾ. ಮಗಳೇ. ನಾನು ಮದುವೆ ಬರ್ತಿದ್ದು ಒಳ್ಳೇದೇ ಆಯ್ತು. ಯಾಕಪ್ಪ? ಹಳೆ ತಾಮ್ರ ಅಂತ ಮಾರಾಟ ಮಾಡ್ನಲ್ಲ. ಹೌದು. ನನ್ನ ಅಪ್ಪೊಬ್ಬ ಹಳೆಯ ಮಾತು ಮಾರಾಟ ಮಾಡಿದ್ರು ಮಾಡಿ ನಂಬಲಿಕ್ಕಿಲ್ಲ ಅವರು. ಇಲ್ಲಪ್ಪ ಹಾ. ನಿಮ್ಮನ್ನೆಲ್ಲ ಯಾರು ತೆಗೆದುಕೊಳ್ತಾರೆ? ಆ? ಬೆಲೆ ಇಲ್ಲ ಅಂತ ಅವರಿಗೆ. ನಮಗೇನು ಬೆಲೆ ಇಲ್ಲ ಅಂತ ಹೇಳ್ತಾ ನೀನು. ಆಗಲ್ಲ. ಹಾ. ನಿಮ್ಮನ್ನೆಲ್ಲ ತೆಗೆದುಕೊಳ್ಳುವ ಯೋಗ್ಯತೆ ಯಾರು? ಕೊಂಡುಕೊಳ್ಳುವ ಯೋಗ್ಯತೆ ಯಾರಿಗೆ? ಮಂತ್ರಿ ಅಲ್ಲವೇ? ಒಳ್ಳೆದು. ನಡೆಯೋ 2 ವರ್ಷ ನನ್ನ ದುಡಿಮೆಯ ಪರಿಣಾಮ ಮಗಳ ಮದುವೆಗಾಯಿತು. ಇನ್ನು ಜೀವನದಲ್ಲಿ ದುಡಿದ ಇಟ್ಟಂತಹ ಸಂಪತ್ತು ನಿನ್ನ ಮದುವೆಗಾಯಿತು. ಆಮೇಲೆ ಮತ್ತೆ ಸ್ವಲ್ಪ ಉಳ್ಕೊಂಡ್ರೆ ನನ್ನ ವೈಕುಂಠ ಸಮಾರಾಧನೆ ಆಯ್ತು. ಅಪ್ಪಯ್ಯ, ನನ್ನ ವೈಕುಂಠ ಸಮಾರಾಧನೆಗೆ ಏನು ಅಂತ ನೀವು ವ್ಯತ್ಯ ಪಡಬೇಕಾಗಿಲ್ಲ. ಹಾಗೆ ನೀವು ವ್ಯತ್ಯ ಪಡುವ ಬದಲು ನನ್ನ ಮದುವೆ ಬೇಡ ನನಗೆ, ವೈಕುಂಠದೇ ಮದುವೆ ಆಗ್ತದೆ. ದಯಮಾಡಿ 4 ಜನ ಬಂದು ಪಂಚಾಯತ್ಗೆ ಮಾಡ್ತಾರೆ. ಇಂಥ ಮಕ್ಕಳಿಂದ ನಾವು ಬನ್ನಿ ಹೋಯ್ ಅಪ್ಪ ಮಾತುಗಳು ನೀವು ತಲೆ ಕೆಡಿಸ್ಕೊಳ್ಬೇಡಿ ಅಪ್ಪ. ಹಾ. ಅಣ್ಣ ಇಂಥದ್ದೇ ಅಲ್ವಾ ಹೆಚ್ಚಿಗೆ ಮಾತಾಡುವುದು. ಏನು ಮಾತಾಡ್ಬೇಕು ಅಂತ ಗೊತ್ತಿಲ್ಲ. ಎಲ್ಲಿ ಒಂದು ಮಗ ಹುಟ್ಟಿದೆ ಅವ ಮಾತಾಡಿದ್ಮೇಲೆ ಅದ್ರ ಅರ್ಥ ಎಂತದ್ದು ಅಂತ ಕೇಳಿದ. ಆಗಲ್ಲ ಅಪ್ಪಯ್ಯ, ಹೇಗೆ ಅರ್ಥ ಉಂಟು. ಅದಕ್ಕೂ ಅರ್ಥ ಉಂಟು. ನಾನು ಮದುವೆಯಾಗದೆ ಬ್ರಹ್ಮಚಾರಿಯಾಗಿ ಆದರೂ ಇರಬಹುದು. ನೀನು ಆದ್ರೆ ನಿಮ್ಮ ಇದನ್ನೆಲ್ಲ ಉತ್ತರ ಕ್ರಿಯೆಲ್ಲ ಮಾಡದೇ ಇರೋದಕ್ಕೆ ಸಾಧ್ಯವೇ ಹೇಳಿ? ನೀವು ಅಂತರ್ಪಿಚಾಚಿಯಾಗಿ ಸಾಯಿ ಮುಂದೆ ಸಾಯ ಏನಂತೆ ಅಂದ್ರೆ ಮಹಾರಾಜ ಕರೀತಾ ಇದ್ದಾರೆ. ಹೋಗು. ಹೋದ್ಮೇಲೆ ಮಹಾರಾಜನಿಗೆ ಮುಖ್ಯ ಸಲಹೆಗಾರನ ಭವಿಷ್ಯ ಒಳ್ಳೇದು ಮಗನೇ, ಹೋಗ್ಬಿಡು. ಅದು ವಿಚಾರ ವಿಮರ್ಶೆಗೆ ತರ್ಕಕ್ಕಿರಲಿ ಎಲ್ಲ ಒಂದೇ ಸಾಹಿತ್ಯ. ಇಂತಹ ಒಂದು ಶುಭ ಸಂದರ್ಭದಲ್ಲಿ ನಾನು ನಿಮ್ಮೊಟ್ಟಿಗೆ ಇರಬೇಕು, ಇರುವುದಕ್ಕಾಗುವುದಿಲ್ಲವಲ್ಲ ಎನ್ನುವುದಾಗಿ ಹಾರ್ದಿಕವಾಗಿ ಸಂತಾಪವನ್ನು ಆರ್ಥಿಕವಾಗಿ ಸಂತಾಪ ಪಶ್ಚಾತ್ತಾಪ ಪಡುತ್ತಾ ಹೋಗಿ ಬರ್ತೇನೆ. ಅದ್ಯಾವ ಭಾಷೆಯೋ ಹಳೆಗಲ್ಲು ಅದು ಬಂದಾಗಿ ಬನ್ನಿ ಬರ್ತೇನೆ. ಆಯ್ತಾ? ಬರ್ತೇನೆ ಅಪ್ಪ. ಸಖಿಯರೆಲ್ಲ ಕರೀತಾ ನಮ್ಮನ್ನು ಕರೆಯೋರು ಯಾರು ಇಲ್ಲ. ನಾನಿದ್ದೇನಪ್ಪ, ನಾನಿರುವುದೇ ನಿನಗಾಗಿ. ಸರಿ ಮಗು, ಸಾಂಗವಾಗಿ ಮದುವೆ ಕಾರ್ಯಕ್ರಮ ನಡೆದಿದೆ. ಈ ಮದುವೆಯಾದ ಮೇಲೆ ನಮ್ಮ ರಾಜ್ಯದ ಕ್ರಮದಂತೆ ಕೆಲವು ದೇವಸ್ಥಾನಗಳಿಗೆ ದಂಪತಿ ಸಮೇತ ಹೋಗಿ ಪೂಜೆ ಮಾಡಿ ಬರಬೇಕು. ಎಲ್ಲರೂ ಹೋಗ್ಬೇಕು. ನಾರಾಯಣ ದೇವಸ್ಥಾನಕ್ಕೆ ಹೋಗಿದ್ರ, ಆಮೇಲೆ ಶಿವ ಮಂದಿರಕ್ಕೆ ಹೋಗಿದ್ರ, ಹೋಗ್ಬಂದಿದ್ದೆ. ಗಣಪತಿಯ ದೇವಸ್ಥಾನಕ್ಕೆ ಹೋಗಿದ್ರ, ಸ್ಮಶಾನ ಕಾಳಿಗುಡಿಗೆ ಅಲ್ಲೊಂದು ಹೋಗಿ ಹೋಗಿಲ್ಲ. ಏನು ನಮ್ಮ ರಾಜ್ಯ ಉಳಿಯುವುದಕ್ಕೆ ಸಾಧ್ಯವಿಲ್ಲ. ತಾಯಿ ನಿನ್ನ ಸನ್ನಿಧಿಗೆ ಪೂಜೆಯನ್ನು ಸಲ್ಲಿಸಲಿಲ್ಲ ಅಂತಾದ್ರೆ ಕೆಟ್ಟದ ಮೊಳೆ ಸುರಿಯುತ್ತದೆ. ಅಮ್ಮ ಏನಾಯ್ತು? ಮದುವೆ ಆಗಿ 4 ದಿವಸದೊಳಗೆ ಸ್ಮಶಾನ ಕಾಳಿಗುಡಿಗೆ ಪೂಜೆ ಸಲ್ಲಿಸಬೇಕು. ಅಷ್ಟೇ ಅಲ್ವಾ? ಇವತ್ತೇ 4ನೇ ದಿವಸ. ಇವತ್ತೇ ಸಾಯಂಕಾಲ ಹೋಗಿ ನಾವಿಬ್ಬರು ಹೋಗಿ ಪೂಜೆ ದಂಪತಿಗಳು ಹೋಗುವುದು ಉಳಿಯದ ದೇವಸ್ಥಾನಕ್ಕೆ, ಸ್ಮಶಾನ ಕಾಳಿಗುಡಿಗೆ ವರನವರನ್ನೇ ಹೋಗುವುದು ನಮ್ಮ ರಾಜ್ಯದ ಕ್ರಮ. ಹೌದಾ? ಹಾಗೆ ಆಯ್ತು. ಮೂರು ಸಂಜೆ ಸಮಯಕ್ಕೆ ಸ್ಮಶಾನ ಕಾಳಿಗುಂಡದಲ್ಲಿ ಅಡಗಿ ನಿಂತಿರು ಒಬ್ಬ ವ್ಯಕ್ತಿ ಬರ್ತಾನೆ. ಯೋರಂತ ಲಕ್ಷಿಸಬೇಡ, ಗುರುಹನ್ನತ
ಅಯ್ಯೋ ಮಹಾರಾಜನ ಅವಸರದಲ್ಲಿ ಬರುವುದು ಕೇಳಿದ್ದಾರೆ. ಅದು ಪೂಜೆಗೆ ಹೋಗ್ಲೇಬೇಕು ಅಂತ ಮಾವ ಹೇಳಿದ್ದಾರೆ. ಒಂದು ಕೆಲಸ ಮಾಡು, ಪೂಜೆ ನೀನು ಹೋದ್ರೇನು ನಾನು ಹೋದ್ರೆ ನಿನ್ನ ಬದಲಾಗಿ ನಾನೇನು ಸಂಕಲ್ಪ ನಿನ್ನ ಹೆಸರಲ್ಲೇ ಮಾಡಿ ನಾನೇ ಪೂಜೆ ಮಾಡ್ತೀನಿ. ಸರಿ ನೀನು ಮಹಾರಾಜ ಅದನ್ನ ಬಿಟ್ಟು ಏನ್ ಮಾಡಿದೆ? ಇಲ್ಲ ಮಾವ, ಆ ಕಾಡಿಗೆ ಹೋಗುವಂತಹ ಸಂದರ್ಭದಲ್ಲಿ ಭಾವ ಮಗನ ಬಂದು ನನ್ನನ್ನು ತಡೆದಿದ್ದಾನೆ. ಅಷ್ಟು ಮಾತ್ರವೇ ಅಲ್ಲ, ಮಹಾರಾಜರು ನಿನ್ನನ್ನು ಕರೀತಾ ಇದ್ದಾರೆ ಅಂತ ಹೇಳಿದ. ಹಾಗಾಗಿ ಪೂಜೆಗಾಗಿ ಅವ ಹೋದ, ಮಹಾರಾಜರಿಗೆ ನಾನು ಹೋದೆ. ಹೋದಂತಹ ಸಂದರ್ಭದಲ್ಲಿ ಮಗಳು ತಮ್ಮಗಮಾಲಿನಿಯನ್ನ ನನ್ನ ಪಾಲಿಗೆ ಮದುವೆ ಮಾಡಿ ಕೊಟ್ಟ ಮೂಲಕ ಈ ರಾಜ್ಯವನ್ನು ಅಧಿಕಾರವನ್ನು ನನ್ನ ಪಾಲಿಗೆ ಕೊಟ್ಟಿದ್ದಾರೆ ಮಹಾರಾಜರು. ಪೂಜೆಗೆ ಅದನ್ನ ಹೋಗಿದ್ದಾರೆ. ಅಯ್ಯೋ ನಿಷ್ಕರುಣಿಗಳಾದಂತ ಕಟುಕರು ಹೇಳುವುದು ಹಣಕ್ಕಾಗಿ ಮಾತ್ರ ಅವರ ಕಾರ್ಯ. ಸ್ವಾರ್ಥಕ್ಕಾಗಿ ಏನೆಲ್ಲ ಕಳೆದುಕೊಳ್ಳುವುದಕ್ಕೆ ಸಿದ್ಧನಾದ ನಿನ್ನಪ್ಪ ನಿಜವಾದ ನಿಷ್ಕರುಣಿ ಕಟುಕ ಮಗ. ಇವತ್ತು ಮಗನನ್ನೇ ಬಲಿಕೊಟ್ಟ ಪಾಪಿ ನಾನು. ರಾಜ್ಯದ ಆಸೆಗಾಗಿ ಮಗಳು ಮುಂದೆಯಾದಲಾಗಲಿ ಅಂತ ಭಾವಿಸಿದೆ. ಪರಿಣಾಮ ನಿನ್ನನ್ನೇ ಬಲಿಕೊಡುವ ಸಂದರ್ಭ ನನ್ನ ಪಾಲಿಗೆ ಬಂದ ಆ ತಾಯಿ ಪರಿವಾರ ದೇವತೆಗಳು ಏಕೆ ಹಾಕಿ ನಗುತ್ತಾ ಇದೆ. ಇನ್ನು ನನಗೆ ಬದುಕಬೇಕೆ ಮಗನೇ? ಈ ದೇಹ ಸುಡದೆ ಬದುಕಿದೆ ಜನ ಖಂಡಿತ ನನ್ನನ್ನು ಬದುಕೋದಕ್ಕೆ ಬಿಡುವುದಿಲ್ಲ. ಕಲ್ಲು ಹೊಡೆದು ಸಾಯಿಸಿಯ ಬೇಡ ಬೇಡ. ಕಾಣುತ್ತಿರುವ ವಜ್ರ ಕಂಬಕ್ಕೆ ತಲೆಯನ್ನು ಹೊಡೆದುಕೊಂಡು ನಾನು ಬರ್ತೇನೆ ಮಗನೇ, ನಾನು ಬರ್ತೇನೆ ಮಗನೇ. ಒಂದು ಕಡೆ ಅಣ್ಣ ಬಿದ್ದಿದ್ದಾರೆ, ಮತ್ತೊಂದು ಕಡೆ ತಮ್ಮ ಬಿದ್ದಿದ್ದಾರೆ. ರಕ್ತದ ಮಡುವಿನಲ್ಲಿ ದೇವಿಯ ಮುಂಭಾಗದಲ್ಲಿ ಸತ್ತ ಬಿದ್ದಿದ್ದಾರಂತಾದ್ರೆ ಏನಾಯ್ತು ಸ್ವಾಮಿ ಇವರಿಗೆ? ಏನಾಯ್ತು? ಇದೆಲ್ಲದಕ್ಕೂ ಉತ್ತರ ಕೊಡಲು ಅವರನ್ನೇ ಬಲಿಸ್ತೇನೆ. ಶಂಕರಿ ದೈತ್ಯ ಸಂಗ್ರಾಮ ಭಯಂಕರಿ, ಶಂಕರಿ ದೈತ್ಯ ಸಂಗ್ರಾಮ ಭಯಂಕರಿ, ಮಾಣಿಕ್ಯ ಮುಗುಡಾಲಂಕರಿ, ಮಾಣಿಕ್ಯ ಮುಗುಡಾಲಂಕರಿ, ಸದ್ಭಕ್ತಾಸುರ ಜನ ಕಿಂಕರಿ, ಸದ್ಭಕ್ತಾಸುರ ಜನ ಕಿಂಕರಿ. ಓಂಕಾರಿ ಶಂಕಚಕ್ರಧಾರಿ
ಎಷ್ಟರ ಮಟ್ಟಿಗೆ ಸರಿ ಮಾತು. ಆತ್ಮಹತ್ಯೆ ಎನ್ನುವುದು ಪಾತಕದ ಕಾರ್ಯ ಎನ್ನುವುದು ಸುಜ್ಞಾನಿಯಾದಂತ ನಿನಗೆ ಅರಿಯದೆ ಮಗು. ಆದರೂ ಕೂಡ ಇಂತಹ ಕಾರ್ಯವನ್ನ ಮಾಡಿದ್ದು ಯಾವ ಕಾರಣಕ್ಕಾಗಿ? ನಾ ಒಲಿದು ಬರಲಿಲ್ಲ ಅಂತಲ್ಲ, ನಿನ್ನದಾದಂತ ನಿಷ್ಕಲ್ಮಶವಾದಂತ ಭಕ್ತಿಗೆ ಮೆಚ್ಚೆ ಮೈದೋರಿದ್ದೇನೆ. ಏನಾಯ್ತು? ಯಾವ ಕಾರಣಕ್ಕಾಗಿ ಇಂಥ ಕಾರ್ಯವನ್ನ ಮಾಡಿದ್ದಿ? ಅರ್ಹು ಮಗು ಚಿತ್ತಯಾಂತಗಿಲಾನಿ ಸಾದುಡೆ ಸತ್ತವರ ಇವರನ್ನು ಎಪ್ಪಿಸು ಚಿತ್ತದನ ಬಿದ ಭಕ್ತಿ ಎನ್ನೊಳು ನಿಲ್ಲಿಸು ಸ್ಥಿರವಾಗಿ ಮಾತೆ ದಯದೋರು ಮಾತೆ ಮಂಗಲವಾಗಿ ನಿನ್ನ ಅಡಿದಾವರೆಯಲ್ಲಿ ದೊಡ್ಡಿಕೊಳ್ತಾ ಇದ್ದೇನಮ್ಮ. ಈಗಾಗಲೇ ನೀನೇ ಕಾಣ್ತಾ ಇದ್ದೀಯ. ನಿನ್ನ ಎದುರಿನಲ್ಲಿ ನನ್ನ ಮಾವ ಹಾಗೂ ಭಾವ ಸತ್ತಿದ್ದಾರೆ. ಸತ್ತಂತಹ ಅವರನ್ನ ಎಬ್ಬಿಸುತ್ತಾಯಿ. ಅಷ್ಟು ಮಾತ್ರವೇ ಅಲ್ಲ, ಅನವರತವು ಆ ಶ್ರೀಹರಿಯ ನಾಮ ಸಂಕೀರ್ತನೆ ಎನ್ನುವುದು ನನ್ನ ಮನದಲ್ಲಿ ಸ್ಥಿರವಾಗಿ ನಿಲ್ಲುವಂತೆ ಅನುಗ್ರಹಿಸುತ್ತಾಯಿ. ಕಂದ, ಆಶ್ಚರ್ಯವಾಯಿತು ಮಗನ. ಪ್ರಪಂಚ ಮುಖದಲ್ಲಿ ಒಳಿತನ್ನ ಮಾಡಿದವರಿಗೆ ಒಳಿತನ್ನ ಬಯಸುವುದು ಸರಿ ಕಣ. ಆದರೆ ನಿನ್ನ ಭಾವ ಸುಭಗ ಹೌದು. ನಿನ್ನ ಮಾವ ಜೀವನದ ನಿನ್ನ ಅಧಪತನವನ್ನ ಬಯಸುವಂತ ಪಾತಕ್ಕಿದ್ದಾನಂತ, ಪತನ ಹೇತುವಾದಂತ ಕಾರ್ಯವನ್ನ ಮಾಡಿದ್ದಾನೆ. ಇವನನ್ನ ಬದುಕಿಸುವುದು ಸರಿಯ ಮಗನೇ. ನೀವೇ ಬದುಕಿಸಿದ್ರೆಂದಾದ್ರೆ ಮುಂದಿನ ಜೀವನ ಎನ್ನುವುದು ಉತ್ತಮ ರೀತಿಯಲ್ಲಿ ಸಾಧ್ತದೆ ಅಂತ ನನ್ನ ನಂಬಿಕೆ ತಾಯಿ. ಮಗನೇ, ನಿನ್ನ ನಿಷ್ಕಲ್ಮಶವಾದಂತ ಮನಕ್ಕೆ ನಾನು ಮೆಚ್ಚಿದ್ದೆ. ಅಷ್ಟು ಮಾತ್ರವಲ್ಲ, ಹೇಳಿಕೊಂಡಿಲ್ಲ, ನಿನ್ನ ನಾಲಿಗೆಯಲ್ಲಿ ಅನುದಿನವೂ ಅನವರತವೂ ಹರಿನಾಮ ಸಂಕೀರ್ತನೆ ನಲಿದಾಡುತ್ತಿರಬೇಕೆನ್ನುವುದಾಗಿ. ಆ ಕಾರಣಕ್ಕಾಗಿ ನಿನ್ನ ಮಾವನನ್ನು ಹಾಗೂ ಭಾವನನ್ನು ಬದುಕಿಸುತ್ತೇನೆ. ನಿನ್ನ ನಾಲಿಗೆಯಲ್ಲಿ ಅನವರತು ಹರಿನಾಮ ಎನ್ನುವುದು ನಲಿದಾಡಲಿ. ತಲೆ ಒಡೆದುಕೊಂಡು ಮೂರ್ತಿ ಹೋದದ್ದು ಗೊತ್ತುಂಟು. ಸರಿ. ಎಚ್ಚರ ಇಲ್ಲ. ಏನಾಗಿದೆ ಇದೆಲ್ಲ? ಇಷ್ಟು ಮಾತ್ರ ನಿಮ್ಮಿಬ್ಬರಿಗೆ ಗೊತ್ತು. ಆ ಅಪ್ಪ, ರಕ್ತದ ಮಡುವಿನಲ್ಲಿ ತಾಯಿಯ ಗುಡಿಯ ಮುಂಭಾಗದಲ್ಲಿ ನೀವಿಬ್ಬರೂ ಸತ್ತು ಬಿದ್ದ
ಬಿದ್ದಿದ್ದೀರಿ. ನೋಡಿದಂತ ನನ್ನವರು ಕಾಳಿಕಾ ಮಾತೆಯನ್ನು ಧ್ಯಾನಿಸಿದ್ರು. ಕಾಳಿಕಾದೇವಿ ಯಾವ ಕಾರಣಕ್ಕೂ ಒಲಿಯಲಿಲ್ಲ ಎನ್ನುವ ಕಾರಣಕ್ಕಾಗಿ ತನ್ನ ಕತ್ತನ್ನೇ ಖಡ್ಗದಿಂದ ಕತ್ತರಿಸಿಕೊಳ್ಳಬೇಕು ಎನ್ನುವ ಹಾಗೆ ಮುಂದಾದ ತಕ್ಷಣ ತಾಯಿ ಒಲಿದು ನೀವು ಬದುಕುವುದಕ್ಕೆ ಮತ್ತೆ ಹುಟ್ಟುವುದಕ್ಕೆ ಜೀವಿಸುವುದಕ್ಕೆ ಕಾರಣ ನನ್ನವರಾಗಿದ್ದಾರಪ್ಪ. ನಮ್ಮ ಪುನರ್ಜನ್ಮಕ್ಕೆ ಕಾರಣ ಇವು. ವಯಸ್ಸು ದೊಡ್ಡದಿರಬಹುದು, ಮಳೆಗಾಲ ಎಷ್ಟು ಮುಖ್ಯ, ಅದರ ಅವಧಿಯಲ್ಲಿ ಬದುಕಿನಲ್ಲಿ ಏನು ಮಾಡಿದೆ ಎಂಬುದು ಮುಖ್ಯ. ಅಧಿಕಾರ ದಾಹಕ್ಕಾಗಿ, ಐಶ್ವರ್ಯದ ಆಮಿಷಕ್ಕಾಗಿ ಮಗನನ್ನೇ ಕಳೆದುಕೊಳ್ಳುವ ಪರಿಸ್ಥಿತಿ ನನಗೆ ಬಂದಿದೆ. ಅಂದು ರಾಜಾಂಗಣದಲ್ಲಿ ನಿನ್ನನ್ನ ಕಂಡ ನಿಮಿಷದಿಂದ ನಿನ್ನ ಭವಿಷ್ಯವನ್ನ ತಿಳಿದು ನಿನ್ನ ಕೊಲೆಯ ನನ್ನ ಜೀವನದ ದಾರಿ ಅಂತ ತಿಳಿದೆ ಮಗು. ಬುದ್ಧಿಯೊಂದು ಸಾಧನ, ಬುದ್ಧಿಯಿಂದ ಏನನ್ನು ಮಾಡಬಹುದೆಂಬ ನನ್ನ ಅಹಂಕಾರಕ್ಕೆ ಸರಿಯಾಗಿ ದೇವರು ಬುದ್ಧಿ ಕಲಿಸಿದ್ದಾನೆ ಮಗನಿಗೆ. ವೇಗವಾಗಿ ಸಾಗುವ ಹಡಗಿಗೆ ಚುಕ್ಕಾಣಿ ಒಂದು ಸಾಧನ, ದಿಕ್ಕನ್ನು ಬದಲಿಸುವುದಕ್ಕೆ. ಹಾಗೆ ವೇಗವನ್ನು ಹೆಚ್ಚಿಸುವುದಕ್ಕೆ ಹುಟ್ಟೊಂದು ಸಾಧನ. ಅದೆರಡು ನನ್ನ ಸಾಧನೆ ಅಂತ ಭಾವಿಸಿದೆ. ಅದಕ್ಕೆ ದೇವರ ಪ್ರೇರಣೆ ಅಂತ ಗ್ರಹಿಸಲಿಲ್ಲ ಮಗು. ಜೀವಮಾನದಲ್ಲಿ ಯಾರೂ ಮಾಡಿರದಿರುವ ಅಪರಾಧ ಮಾಡಿದಂತ ನನ್ನ ಬದುಕು ಈ ಲೋಕಕ್ಕೆ ಬೇಕೇನು? ಯಾಕೆ ಗೊತ್ತಾ? ಹಸುವನ್ನ ಹಿಸಿದು ತಿನ್ನುವಂತಹ ಹುಲಿಗಾದ್ರು ತನ್ನ ಕರು ಎನ್ನುವುದು ಇದ್ದೇ ಇರ್ತದಲ್ವ? ಅದೇ ರೀತಿಯಾಗಿ ನೀವು ಬಯಸಿದ್ದು ತಪ್ಪು ಅಂತ ನಾನು ಆಡುವುದಿಲ್ಲ. ಆದ್ರೆ ಹರಿಣಾಪಿ ಹರೇಣಾಪಿ ಬ್ರಹ್ಮಣಾಪಿ ಸುಗೋರಪಿ ಲಲಾಟಲಿಕಿತಾರೇಕ ಪರಿಮಾಷ್ಟುಮ್ನ ಶಕ್ಯತಿ ಅಂತ ಆಡಿದ್ರು. ಯಾವಾಗಲೂ ಹಾಗೆ ಚೆಲ್ಲಿ ಹೋದಂತಹ ಹಾಲಿಗಾಗಿ ಚಿಂತಿಸಬಾರದು. ಇಲ್ಲಿಯವರೆಗೆ ಏನಾಯಿತು ಅದು ಆಗಿ ಹೋಗಲಿ. ಈಗ ಕಾಳಿಕಾ ಮಾತೆಯಿಂದ ಮತ್ತೆ ಪುನರ್ಜನ್ಮವನ್ನ ನೀವು ಪಡೆದಿದ್ದೀರಿ. ಹಳೆ ಬೇರು ಹೊಸ ಚಿಗುರು ಕೂಡಿರಲು ಮನಸ್ಸಬಹುದು ಅಂತ ಆಯಿತು. ನಿಮ್ಮ ಯಾವತ್ತೂ ಇರುವಂತಹ ಬುದ್ಧಿಯನ್ನು ಒಳ್ಳೆಯದಕ್ಕೆ ನೀವು ಉಪಯೋಗಿಸಿದ್ರೆ ಅಂತ ಅಂದ್ರೆ ಲೋಕಕ್ಕೂ ಮಂಗಲ ಆಗುತ್ತದೆ. ಮತ್ತೆ ನಿಮ್ಮ ಬುದ್ಧಿಯಿಂದ ನಿಮ್ಮ ಚಾಣಾಕ್ಷಮತಿಯನ್ನ ನನ್ನ ಪಾಲಿಗೆ ಕೊಡುವ ಮೂಲಕ ನಮ್ಮನ್ನ ಹರಸಬೇಕು, ನಮ್ಮನ್ನು ಸದಾ ಇರಬೇಕು ಅಂತ ಕೇಳಿಕೊಳ್ಳಿ. ಈ ಕುಂತ ಸಾಮ್ರಾಜ್ಯದ ಒಡೆತನವನ್ನು, ಚಂದನಾವತಿಯ ಒಡೆತನವನ್ನು ಎರಡು ನೀವು ಕಳೆದುಕೊಳ್ಳಬೇಕು. ನನ್ನ ಮಗ ನಿಜವಾಗಿಯೂ ಅಮಾಯಕ. ಹಾಗಂತ ಒಳ್ಳೆಯ ಮನುಷ್ಯ, ಒಳ್ಳೆಯ ಗುಣವುಳ್ಳವ, ನಿನ್ನೊಟ್ಟಿಗೆ ಅವನನ್ನ ಇರಿಸಿಕೊ. ಬೇಕಾದಾಗ ಸಲಹೆ ಸೂಚನೆಯನ್ನು ಕೊಟ್ಟು ನಿಮ್ಮೆಲ್ಲರ ಒಟ್ಟಿಗೆ ಜನಸೇವೆಯೇ ಜನಾರ್ದನ ಸೇವೆ ಅಂತ ತಿಳಿದು ಉಳಿದ ಆಯುಷ್ಯವನ್ನ ಕಳೆಯುತ್ತೇನೆ. ಆ ತಾಯಿ ನಮಗೂ ನಿಮಗೂ ಎಲ್ಲರಿಗೂ ಒಳಿತನ್ನು ಉಂಟು ಮಾಡಲಿ, ಶುಭವನ್ನು ಉಂಟು ಮಾಡಲಿ, ಮಂಗಲವನ್ನು ಉಂಟು ಮಾಡಲಿ ಅಂತ ಹಾರೈಸುತ್ತಾನೆ.